ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 20ನೇ ತಾರೀಕು ಜುಲೈ 2024 ಶನಿವಾರ. ಶ್ರೀ ಕ್ರೋಧಿನಾಮ ಸಂವತ್ಸರೆ ದಕ್ಷಿಣಾಯನೆ ಗ್ರೀಷ್ಮ ಋತು ಆಷಾಢ ಮಾಸೆ ಶುಕ್ಲ ಪಕ್ಷದ ಚತುರ್ದಶಿ ತಿಥಿ ಪೂರ್ವಾಷಾಢ ನಕ್ಷತ್ರ ವೈಧೃತಿ ಯೋಗ ವಣಿಜಕರಣ. ಇವತ್ತಿನ ಪಂಚಾಂಗ ಫಲ. ದುಷ್ಟ ಮುಹೂರ್ತ ಅನ್ನತಕ್ಕಂಥದ್ದನ್ನು ನೋಡೋಣ. ತೊಂದರೆ ಬೆಳಿಗ್ಗೆ 6 ಗಂಟೆ 2 ನಿಮಿಷದಿಂದ ಬೆಳಿಗ್ಗೆ 7 ಗಂಟೆ 44 ನಿಮಿಷ, ಮಧ್ಯಾಹ್ನ 12 ಗಂಟೆಯಿಂದ ಮಧ್ಯಾಹ್ನ 12 ಗಂಟೆ 51 ನಿಮಿಷದವರೆಗಿನ ಈ ಸಮಯಗಳಲ್ಲಿ ಸ್ವಲ್ಪ ಜಾಗ್ರತೆ ಹೇಳ್ತಲೇ ಇದ್ದೆ. ಕುಜರಾಹು ಸಂಧಿ ನಡೀತಿದೆ. ದೊಡ್ಡ ದೊಡ್ಡ ಟ್ರೈನುಗಳು ಗುಡ್ಡಗಳು ನೋಡಿ ನಡೆದಿದೆ. ಬಹುದೊಡ್ಡ ಟ್ರೈನ್ ಅಪಘಾತ. ಪ್ರಕೃತಿಯ ಈ ಒಂದು ರುದ್ರನರ್ತನ. ಯಾಕಂದ್ರೆ ನಾವು ರೌದ್ರರಾಗ್ಬಿಟ್ಟಿದ್ದೇವೆ. ನಮ್ಮಲ್ಲಿ ಮಾನವೀಯತೆ ಕಡಿಮೆ ಆಗ್ಬಿಟ್ಟಿದೆ. ಇದ್ದಿದ್ರಲ್ಲಿ ತೃಪ್ತಿ ಇಲ್ಲ. ದೋಚೋದು ಬಾಚೋದು, ನಾನೊಬ್ಬರೇ ಚೆನ್ನಾಗಿರಬೇಕು ಅನ್ನೋದು, ಇರುವುದ್ರಲ್ಲಿ ತೃಪ್ತಿ ಇಲ್ಲ. ಮಕ್ಕಳೇ, ಬೆಳೆಸೋಣ. ಒಂದು ವ್ಯಾಪಾರ ಇದೆ, ಇನ್ನೊಂದಷ್ಟು ಬೆಳೆಸೋಣ. ಆದ್ರೆ ಇನ್ನೊಬ್ರನ್ನ ತುಳಿದು ಹೇಗಾದ್ರೂ ಸರಿ ನಾನೇ ಬದುಕಬೇಕು ಅನ್ನೋದು ಎಲ್ಲಿಗೆ ಬಂದು ನಿಂತು ಬಿಟ್ಟಿದೆ ಮಕ್ಕಳೇ. ಎಲ್ಲಿ ನೆಮ್ಮದಿಯಾಗಿರ್ಲಿಕ್ಕೆ ಬಿಡುತ್ತೆ? ನಮ್ಮ ಆಯ್ಕೆ, ನಮ್ಮ ಬದುಕು ಎಲ್ಲಿಗೆ ತಂದು ನಿಲ್ಸಿಟ್ಕೊಬಿಟ್ಟಿದ್ದಾವೆ. ನಮ್ಮ ಜೀವನ ಶೈಲಿಯನ್ನ ಬದಲಾಯಿಸ್ಕೊಬಿಟ್ಟಿದ್ದಾವೆ, ನಮ್ಮ ಆಲೋಚನಾ ಪದ್ಧತಿಗಳನ್ನ. ಕುಜರಾಹು ಇನ್ನೇನ್ ಮಾಡ್ತಾನೆ? ನಮ್ಮಲ್ಲಿರೋ ವಕ್ರತೆ ವಿಕ್ರತೆ ಎಲ್ಲ ಜಾಸ್ತಿ ಮಾಡ್ತಾನೆ. ಪ್ರಾರಂಭಿಸಿದ್ದು ನೀನೆ, ಮುಗಿಸಿದ್ದು ಕೂಡ ನೀನೆ, ನೊಂದಿದ್ದು ನಾನೇ. ಎಷ್ಟು ಚೆನ್ನಾಗಿದೆ ಅಲ್ವಾ ಈ ವಾಕ್ಯ. ಭಗವಂತನೇ ಪ್ರಾರಂಭಿಸಿತ್ತು. ನಮಗೆ ಕೊಟ್ಟು ನೋಡ್ತಾನೆ, ಕೊಡದೆ ನೋಡ್ತಾನೆ, ಒಳ್ಳೆ ಬುದ್ಧಿ ಕೊಟ್ಟು ನೋಡ್ತಾನೆ, ಎಷ್ಟು ಒಳ್ಳೇದು ಮಾಡ್ತೀವಿ ಅಂತ. ಎಷ್ಟು ಜನಕ್ಕೆ ಅಟ್ಲೀಸ್ಟ್ ನೋಡಿ ಒಳ್ಳೇದು ಮಾಡ್ಲಿಕ್ಕೆ ಆಗ್ಲಿಲ್ಲ, ಪರವಾಗಿಲ್ಲ, ಒಳ್ಳೇದಾದ್ರೂ ಮಾತಾಡ್ತೀವಿಯಾ? ಇಲ್ಲ. ಅದರಿಂದ ಪ್ರಾರಂಭಿಸಿದ್ದು ನೀನೆ, ಅವನೇ ಭಗವಂತ. ಮುಗಿಸಿದ್ದು ನೀನೆ. ನಮಗೊಂದು ಕೆಟ್ಟದ್ದು ಕೊಟ್ಟು ನೋಡ್ತಾನೆ, ಕೆಟ್ಟದೊಂದು ಆಲೋಚನೆ. ಯಾವ ಮಟ್ಟಕ್ಕೆ ನಾವು ಧ್ವಂಸ ಮಾಡಿಬಿಡ್ತೇವೆ, ಅದರಿಂದ ಆಗುವ ಅನಾಹುತಗಳೇನು, ಆಲೋಚನೆಗಳೇನು, ಚಿಂತನೆಗಳೇನು, ಏನೆಲ್ಲ ಕಳ್ಕೋತೇವೆ ಅನ್ನೋದೊಂದು ಪರಿಭಾವ ನಿನಗಿದೆಯಾ? ಸೊ ಒಂದು ಕೆಟ್ಟದ್ದೊಂದು ಆಕರ್ಷಣೆ ಕೊಡ್ತಾನೆ. ತಗೋ ಆ ಬಾಳೆಹಣ್ಣೆಲ್ಲ ತಗೊಂಡೋಗ್ಬಿಡು. ಸಿಕ್ತು ಅಂತ ಹಾಕೊಂಡು ರಸಾಯನ ಮಾಡಿನೋ ಇನ್ನೊಂದು ಮಾಡಿ ತಿಂದ್ರೆ ಎಷ್ಟು ತಿಂತೀರಾ? ಜಾಸ್ತಿ ಆದ್ರೆ ಅತಿ ಆದ್ರೆ ಅಮೃತವೂ ವಿಷ. ಕೊಟ್ರಲ್ಲ, ತಗೋ, ಬಾಚ್ಕೋ. ಆ ದೈವ ನಮಗೊಂದು ಸ್ಥಾನ ಕೊಟ್ಟಿದೆ ಒಳ್ಳೇದು ಮಾಡ್ಲಿಕ್ಕೆ. ಕೆಲವ್ರಿಗೆ ಸ್ಥಾನಕ್ಕೆ ಬರೋದೆ ನೋಡಿ. ಈಗ ಒಂದು ಯಾರೋ ತುಂಬಾ ದೊಡ್ಡವರು ಅದ್ಭುತವಾಗಿ ಹೇಳಿದ್ರು, ಒಂದು MLA ಗೆ ಇಲ್ಲ ಮಿನಿಸ್ಟರ್ ಆದ್ರು ಅಂತಾನೆ ಇಟ್ಕೊಳ್ಳಿ, ಸಂಬಳ ಎಷ್ಟು? 1 ರಿಂದ 1.5 ಲಕ್ಷ. ಅದು ಇದು ಬೆನಿಫಿಟ್ಟು, ಟ್ರಾವೆಲ್ ಬೆನಿಫಿಟ್ಟು, ಫೋನ್ ಬೆನಿಫಿಟ್ಟು, ಗೆಸ್ಟ್ ಹೌಸ್ ಬೆನಿಫಿಟ್ಟು, ಅಧಿಕಾರಿಗಳು, ಪೆಟ್ರೋಲು, ಗನ್ ಮ್ಯಾನು, ಇದೆಲ್ಲ ಸೇರಿ 1.5-2 ಲಕ್ಷ. ಅವ್ರಿಗೊಂದು ಗೆಸ್ಟ್ ಹೌಸು ಇದೆಲ್ಲ ಕೊಟ್ಟಿರ್ತಾರೆ. 1.5 ಲಕ್ಷ. 2 ಲಕ್ಷನೇ ಇಟ್ಕೊಳ್ಳೋಣ ಮಕ್ಕಳ. ವರ್ಷಕ್ಕೆ 25 ಲಕ್ಷ. 5 ವರ್ಷಕ್ಕೆ ಎಷ್ಟು? 1.25 ಕೋಟಿ. ಇವ್ರು ಖರ್ಚು ಮಾಡೋದು ಎಷ್ಟು ಅಂತ ಹೇಳ್ತಾರೆ ಅವರು. 100 ಕೋಟಿ ಖರ್ಚು ಮಾಡ್ತಾರೆ ಒಂದೊಂದು ಅಸೆಂಬ್ಲಿಗೆ ಅಂತ ಕೂಡ ಕೆಲವರು. 100 ಕೋಟಿ. ಅದನ್ನ ತಗೊಂಡೋಗಿ 10 ಕೋಟಿ ಫಿಕ್ಸಡ್ ಇಟ್ರೇನೆ ತಿಂಗಳಿಗೊಂದು ಲಕ್ಷ ಆರಾಮ್ಸೆ ಬರುತ್ತೆ. ಈ ಅಪವಾದ, ಅವಮಾನ ಇದೆಲ್ಲ ಬೇಕಿತ್ತಾ? ಏನಕ್ಕೆ ಇಷ್ಟು ಜಿದ್ದಿ ಆ ಸೀಟ್ ಬೇಕು ಅಂತ? ದೈವ ಕೊಟ್ಟಿದ್ದು ನೀನೆ, ಆರಂಭ ಮಾಡಿದ್ದು ನೀನೆ, ಅಂತ್ಯ ಮಾಡುವುದು ನೀನೆ, ನೊಂದುಕೊಳ್ಳುವುದು ನಾನೇ. ನೊಂದುಕೊಳ್ಳೋದು ನಾನು. ಕೊಟ್ಟು ನೋಡ್ದ 2 ಲಕ್ಷ ಸಂಬಳ ಅಂದ್ರೆ ಲೆಕ್ಕ ಹಾಕೊಳ್ಳಿ, ಆ 1.25 ಕೋಟಿ ಅಷ್ಟೇ. ಆದ್ರೆ ಅವ್ರು ಖರ್ಚು ಮಾಡೋದು ಕಡಿಮೆ ಅಂದ್ರು 20-30 ಕೋಟಿ. ಯಾರು 10 ಕೋಟಿ ಖರ್ಚು ಮಾಡಲ್ಲ ಮಕ್ಕಳೇ. ಆ ಪಾಟಿ ದುಡ್ಡು ಸುರಿತಾರೆ. ಏನಕ್ಕೆ, ಯಾಕೆ? ಮತ್ತಿನ್ನೊಂದಷ್ಟು 10 ಪಟ್ಟು ದುಡ್ಡು ಮಾಡ್ಲಿಕ್ಕೇನೆ.
ನಾವು ಕೂಡ ಅದನ್ನ ತಗೊಂಡು ಓಟ್ ಹಾಕ್ಬಿಟ್ಟಿದ್ದೇವೆ. ಏನಾಗ್ತಿದೆ ಸಾಮಾನ್ಯನ ಬದುಕು, ಸಾಮಾನ್ಯರು ಎಷ್ಟು ಜನ ಆಗ್ತಿದ್ರೆ, ಎಷ್ಟು ಕೆಲಸ ಕಳ್ಕೊತಿದ್ದೇವೆ, ಏನಾಗ್ತಿದೆ. ನಾವು ಸಾಮಾನ್ಯರಾಗಿ ನೋಡಿ, ನಮ್ಮ ಮನೆಯ ವಿಚಾರವೇ ತಗೊಂಡು ನೋಡಿ. ಈ ಕುಜರಾಹು ನಮ್ಮ ಎಲ್ಲ ಎಡವಟ್ಟುಗಳಿಗೆ ಉತ್ತರ. ನಮ್ಮ ಎಲ್ಲ ಪ್ರಾರಂಭಿಸಿದ್ದು ಅವನೇ, ಮುಕ್ತಾಯ ಮಾಡಿದ್ದು ಅವನೇ, ನೊಂದ್ಕೊಳ್ಳೋದು ನಾವೇ ಮಕ್ಕಳೇ. ಅಷ್ಟೇ ಹೇಳಬಲ್ಲೆ. ಒಂದನ್ನು ಅರ್ಥ ಮಾಡ್ಕೊಳ್ಳಿ, ಏನಕ್ಕೆ ಗ್ರಹಗಳ ಬದಲಾವಣೆಗಳು ನಮ್ಮ ಮೇಲೆ ತೋರಿಸುತ್ತೆ, ನಾವೆಷ್ಟು ಅನೈತಿಕವಾಗಿ ಬದುಕುತ್ತಿದ್ದೇವೆ. ಬೇಡ ಮಕ್ಕಳೇ, ನಮ್ಮ ಕೈಲಿ ಕೊಡೋಕ್ಕಾಗ್ಲಿಲ್ಲ, ಸುಮ್ಮನೆ ಎದ್ದು ಬಿಡೋಣ. ಆಗ್ಲಿಲ್ಲ ಅಣ್ಣಯ್ಯ, ಪರವಾಗಿಲ್ಲ, ಕೈ ಮೀರಿ ಕೊಡೋಕ್ಕಾಗಲ್ಲ, ಇದ್ದಿದ್ರಲ್ಲಿ ತೃಪ್ತಿ ಪಡೋಣ. ಆಗ್ಲಿಲ್ವಾ, ಇದ್ದಿದ್ರಲ್ಲಿ ಈಜೋಣ. ಇನ್ನೂ ಆಗ್ಲಿಲ್ವಾ, ತುಂಬಾ ದೊಡ್ಡವ್ರು ಕೆಲವೊಂದು ಆಶ್ರಮಗಳು ಮಾಡಿಟ್ಟಿದ್ದಾರೆ, ಅಲ್ಲೊಂದು ಬದುಕೊಂದು ಸೇವೆ ಮಾಡ್ಕೊಂಡು ಎದ್ದು ಬಿಡೋಣ. ದೈವ ನಡೆಸಿದಷ್ಟು. ಈ ಥರದೊಂದು ಮೋಸ ದಗ ಮಾಡಿ ಬೇಡ ಮಕ್ಕಳೇ. ಶಾರ್ಟ್ಕಟ್ ಲೈಫ್ ಬೇಡ. ಇರ್ಲಿ ಈ ಕುಜರಾಹು ಸಂಧಿ, ಆ ಅನಾಹುತಗಳು. ಅದರಲ್ಲೂ ಕುಜ ವೃಷಭಕ್ಕೆ ಬಂದಿದ್ದಾನೆ, ಮುಖ್ಯವಾಗಿ ವೃಶ್ಚಿಕ ರಾಶಿಗೆ. ಆತ ನಿಮ್ಮ ಮನೆಯ ಅಧಿಪತಿಯಾಗಿ 7ನೇ ಮನೆಯಲ್ಲಿ ಕುಳಿತಿರೋದು ತುಂಬಾ ಅದ್ಭುತ. ನಿಮಗೆ ನಿಮ್ಮ ಸಂಗಾತಿ ಮೇಲೆ ತುಂಬಾ ಪ್ರೀತಿ ಬರುತ್ತೆ, ಆತ್ಮೀಯತೆ, ಅನುರಾಗ ಒಡೆದು ಹೋದದ್ದು ಬದುಕು. ತುಂಬಾ ಚೆನ್ನಾಗಿ ಸುಂದರವಾದ ಗಂಡ, ಸುಂದರವಾದ ಹೆಂಡತಿ, ಬದುಕು ಕಟ್ಟಬೇಕು, ಮದುವೆ ಆಗಬೇಕು, ಬದುಕು ಒಳ್ಳೆ ಅಧಿಕಾರವಂತರಾಗಬೇಕು, ದೀರ್ಘಾಯುವಂತರಾಗಬೇಕು, ಅದ್ಭುತವಾಗಿ ನಡೆಸ್ತಕ್ಕಂಥದ್ದಾಗುತ್ತದೆ. ಆದರೂ ಸ್ವಲ್ಪ ವೈರಾಗ್ಯ ಎಲ್ಲೋ, ಏನೋ ಹೋಗಿ ಗುರುಗಳೇ ಏನಿದೆ ಅನ್ನತಕ್ಕಂಥ ಭಾವ. ಯಾಕೆಂದ್ರೆ 6ನೇ ಮನೆಯವನು ಕೂಡ ಅವನೇ, ತೊಂದರೆ ಕೊಡೋ ಮನೆಯವನು. ನಷ್ಟಂ ಕಷ್ಟಂ ತೊಳಲಾಟಂ ಅನ್ನೋದನ್ನ ನೋಡ್ಬೇಕು ಅಂದ್ರೆ ಯಾವುದರಿಂದ ನಷ್ಟ, ಒದ್ದಾಟ. 6ನೇ ಮನೆಯವನೇ ಕುಜ. ಸೊ ಗಂಡ, ಸಂಸಾರ, ಕುಟುಂಬ, ಭೂಮಿ, ಮನೆ, ಒಡ ಹುಟ್ಟಿದ ಸೋದರ, ಯಜಮಾನರ ಅಣ್ಣ ತಮ್ಮ, ಹೆಂಡತಿ ಅಣ್ಣ ತಮ್ಮ, ಅವರ ವಿಚಾರದಲ್ಲಿ ತುಂಬಾ ದೊಡ್ಡ ನೋವುಗಳನ್ನ ನೋಡ್ತಕ್ಕಂಥದ್ದಾಗುತ್ತೆ. ಸ್ವಲ್ಪ ನಿಮ್ಮ ಸಂಗಾತಿಗೆ ಸ್ವಲ್ಪ ಅನಾರೋಗ್ಯ, ಜಾಗ್ರತೆ. ಏನಾದರೂ ಒಂದು ಅನಾರೋಗ್ಯ ನಿಮ್ಮ ಪತ್ನಿಗೆ ಇಲ್ಲ ಪತಿಗೆ ಕೊಡತಕ್ಕಂಥದ್ದಾಗುತ್ತೆ. ಮುಖ್ಯವಾಗಿ ಪಾಲುದಾರಿಕೆ ಮಾಡ್ಲಿಕ್ಕೆ ಹೋಗ್ಬೇಡಿ. 6ನೇ ಮನೆಯವನು 7ನೇ ಮನೇಲಿ ಕುಳಿತಿದ್ದಾನೆ. ವೆರಿ 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 ಕೇರ್ಫುಲ್. ಪಾರ್ಟ್ನರ್ಶಿಪ್ ಬಿಸ್ನೆಸ್, ಫ್ರೆಂಡ್ಶಿಪ್ ಬಿಸ್ನೆಸ್ ದಯಮಾಡಿ ಮಾಡಲಿಕ್ಕೆ ಹೋಗಲೇಬೇಡಿ, ಎಚ್ಚರಿಕೆ. ಇನ್ನು ಧನುಸು ರಾಶಿಗೆ ನಿಮ್ಮ ಮಕ್ಕಳೇ ನಿಮಗೆ ಶತ್ರುತ್ವ ಆಗ್ತಕ್ಕಂಥದ್ದು. ಯಾಕಂದ್ರೆ ಪಂಚಮಾಧಿಪತಿ ಕುಜ ಬಂದು ಪಂಚಮಾಧಿಪತಿಯಾಗಿ 6ನೇ ಮನೇಲಿ ಕುಳಿತಿದ್ದಾನೆ. ಸೊ ನನ್ನವರು, ನನ್ನ ಮಕ್ಕಳು, ನನ್ನ ಕುಟುಂಬ, ನನ್ನ ಪ್ರೀತಿ ಅನ್ನತಕ್ಕಂಥ ಭಾವಾರ್ಥ ಕದಲಿಸಿ ಹಾಕಿಬಿಡುತ್ತೆ. ಜಾಗ್ರತೆ. ನನ್ನ ಮಕ್ಳು ಏನೂ ಮಾಡ್ತಿಲ್ಲ, ಅವ್ರ ಮೇಲೆ ಒತ್ತಡ ಹಾಕ್ಬೇಡಿ. ಇವತ್ತು ಆಗ್ತಿರೋದು ಮಕ್ಕಳು ತಲ್ಲಣ ಆಗ್ತಿರೋದು ಏನೋ ಗೊತ್ತಾ? ತುಂಬಾ ಬುದ್ಧಿವಂತರು, ವಿದ್ಯಾವಂತರು, ಜ್ಞಾನವಂತರು, ವೇಗವಂತರು, ವಾಯುವೇಗ ಅವರದು. ಅವರೊಂಥರ ನಮ್ಮ ಮುತ್ತಜ್ಜನ ಕಾಲದವ್ರು ಆಗ್ಬಿಟ್ಟಿದ್ದಾರೆ. ನಮ್ಮ ಮುತ್ತಜ್ಜ ನಮ್ಮ ಪಕ್ಕದಲ್ಲಿ ಕುಳಿತುಕೊಂಡ್ರೆ ಅವ್ರ ಅನುಭವ ಎಷ್ಟಿರುತ್ತೆ ಹೇಳಿ. ನಮ್ಮ ಅಜ್ಜ ಮುತ್ತಜ್ಜ ಗಾಂಧೀಜಿ ನೋಡಿದವ್ರು, ಅದಕ್ಕೆ ಮೊದಲು ನೋಡಿದವರು, ಮೊದಲನೇ ಮಹಾಯುದ್ಧ ನೋಡಿದವ್ರು ನನ್ನ ಅಜ್ಜ, ಪ್ಲೇಗನ್ ನೋಡಿದವ್ರು ನನ್ನ ಅಜ್ಜ, ಮಹಾಮಾರಿ. ಅವ್ರು ಹೇಳ್ತಿದ್ರೆ, ಅದು ಕೇಳ್ತಿದ್ರೆ ಅದೊಂದು ಆನಂದ, ಬಂಡಿ ಕಟ್ಕೊಂಡು ಬದುಕು ಕಟ್ಟಂಥದ್ದು. ಆ ರೀತಿ ನಮ್ಮ ಮಕ್ಕಳ ಜೊತೆ ನಾವು ಕುಳಿತುಕೊಂಡ್ರೆ ನೋಡಿ, ಅವರ ವೇಗ, ಆಲೋಚನೆ, ಚಿಂತನೆ ನಮ್ಮ ಕೈಯಲ್ಲಿ ಆಗ್ತಿಲ್ಲ. ಅದು ಬಿಡ್ಬೇಕು ನಾವು. ಇಲ್ಲ, ಅವ್ರ ಹತ್ರ ಶತ್ರುತ್ವ ಕಟ್ಕೊಳ್ಳೋದು ಬೇಡ ಅನ್ನೋದು. ಸ್ವಲ್ಪ ಕಾಯೋಣ, ಏನಾಗ್ಬಿಡುತ್ತೆ. ಮೊನ್ನೆ ಕೂಡ ಒಂದು ಜಾತಕ ಹೇಳಿದೆ, ಬೇಡಮ್ಮ, ಅಯ್ಯೋ 88 ನರಕವೇ, 98 ಮಗಳ ಮದುವೆಗೆ ತಂದೆಯೇ ಇಲ್ಲ. ನಾ ಹೇಳಿದೆ, ಈ ಮಗುಗೆ ಇಷ್ಟಪಟ್ಟಿದ್ದೇ ಮಾಡಬೇಕು. ಅಯ್ಯೋ ಕುಜ ನೀಚ ಆಗಿದ್ದಾನೆ, ಅಷ್ಟಮ ಸ್ಥಾನ ಬೇರೆ ನೋಡ್ತಿದ್ದಾನೆ ನೀಚನಾಗಿ. ಉಚ್ಚಂಗತ ನೋಡಿದ್ರು ಕೂಡ ಅದು ಆಪತ್ತೆ. ಆಕೆ ಇಷ್ಟಪಟ್ಟಿರ್ತಾಳೆ, ಒಳ್ಳೆ ಉದ್ಯೋಗ ಇರುತ್ತದೆ, ಒಳ್ಳೆ ಉದ್ಯೋಗ, ಗೆಜೆಟೆಡ್ ಆಫೀಸರ್. ತಂದೆ ಹೋಗ್ತಿಲ್ಲ. ನನ್ನ ಮಗಳಿಗೆ ಮದುವೆ ಮಾಡೋಕ್ಕಾಗಲ್ಲ. 30 ವರ್ಷ ಕೂತಿದೆ, 31 ಆಗಿದೆ, ನಂಗೆ ಮದುವೆನೇ ಬೇಡ. ನೋಡಿ 2ನೇ ಮನೆ ಕುಜ, ತನ್ನ ಪ್ರಭಾವ. ಕುಜ ನೀಚನಾದ ಹುಡುಗನನ್ನೇ ಮದುವೆ ಮಾಡ್ಬೇಕು, ತಿಳ್ಕೊಳ್ಳೋದೇ ಇಲ್ಲ. ಇಲ್ಲ,
ಅವನಿಲ್ಲ ವಕ್ರ ಇರಬೇಕು, ಇನ್ನೊಂದು ಅಂಗವೈಕಲ್ಯ ಇರಬೇಕು, ಇಲ್ಲ ಬುದ್ಧಿ ವೈಕ್ಲಬ್ಧ ಇರಬೇಕು, ಇಲ್ಲ ಮನಸ್ಸಿನ ವೈಕ್ಲಬ್ಧ ಇರಬೇಕು. ಇಂಥದ್ದೆಲ್ಲ ಆಗ್ಬಿಡುತ್ತೆ. ಶುದ್ಧದ್ ಕೊಡಬಾರ್ದು. ಜ್ವರ ಬಂದವ್ರು ಗಂಜಿ ಕೊಡ್ರಿ ಅಂದ್ರೆ, ಇಲ್ಲ ನಾನು ಕೊಡೋದೇ ಇದು ಅಂದ್ರೆ ಮಗುನು ಹೋಯ್ತು, ಕೊಟ್ಟವರು ಹೋದ್ರು. ಡಾಕ್ಟ್ರ್ ಇನ್ನೇನಕ್ಕೆ ಆ ಸಮಯದಲ್ಲಿ ಮಾತಾಡಬಾರ್ದು, ಹೆಚ್ಚಿಗೆ ರೆಸ್ಟ್ ಅಲ್ಲಿ ಇರಬೇಕು ಅಂತೆಲ್ಲ ಹೇಳ್ತಾರೆ. ಫಿಸಿಕಲಿ ಸ್ಟ್ರೆಸ್ ಆಗಬಾರ್ದು, ಮಾನಸಿಕ ಸ್ಟ್ರೆಸ್. ಯಾರ್ಯಾರೋ ಬಂದು ಮಾತಾಡೋದು ಇರೋದು. ಒಂದು ಪೇಷಂಟ್ ಇರಬೇಕಾದ್ರೆ ಈಗ ಬಲ ಇಲ್ಲ, ಸುಮ್ಮನಿದ್ದು ಬಿಡಿ, ಓಡಬೇಡಿ, ನಡಿಬೇಡಿ, ಕೂತ್ಕೊಳ್ಳಿ, ರಿಲ್ಯಾಕ್ಸ್ ಆಗಿರಿ ಅಂತ ಇಲ್ಲಿರೋದೇ. ಧನಸು ರಾಶಿಯವರಿಗೆ ನಿಮ್ಮ ಪಂಚಮಾಧಿಪತಿ 6ನೇ ಮನೇಲಿ ಕುಳಿತುಕೊಂಡು ನಜ್ಜುಗುಜ್ಜು ಮಾಡಿಬಿಡ್ತಾನೆ. ನಿಮ್ಮ ಗೌರವಕ್ಕೆ ಅಪಚ್ಯುತಿಗಳು ಬರ್ತಕ್ಕಂಥದ್ದಾಗುತ್ತೆ. ವೆರಿ ವೆರಿ ಕೇರ್ಫುಲ್. ಇನ್ನು ವಿಶೇಷವಾಗಿ ವ್ಯಯಾಧಿಪತಿಯಾಗಿಯೂ ಕೂಡ ಆತ 6ನೇ ಮನೇಲಿ ಬಂದಿದ್ದಾನೆ. ವಿಪರೀತ ರಾಜಯೋಗ, ಅದು ದಿಢೀರ್ ದುಡ್ಡುಗಳು ಬರುತ್ತೆ. ಭೂಮಿಗೆ ಸಂಬಂಧಪಟ್ಟಂಥದ್ದು ಏನಾದರೂ ರಿಯಲ್ ಎಸ್ಟೇಟು, ಪ್ರಾಪರ್ಟಿ ಡೆವಲಪ್ಮೆಂಟು, ಸಿಮೆಂಟು, ಕಬ್ಬಿಣ, ಕಲ್ಲು, ಕ್ರಷರು, ಮೈನಿಂಗು, ದೊಡ್ಡ ದೊಡ್ಡ JCBಗಳು ಹಾಕ್ಕೊಂಡಿದ್ದೀರಾ, ವಾಹನಗಳ ವ್ಯಾಪಾರ, ಡ್ರೈವರ್ ಆಗಿದ್ದೀರಾ, ಗಾಡಿ ಇಟ್ಕೊಂಡಿದ್ದೀರಾ, ದವಸ ಧಾನ್ಯಗಳ ವ್ಯಾಪಾರ, ಮಂಡಿ ವರ್ತಕರಾಗಿದ್ದೀರಿ, ಹೂವು, ಹಣ್ಣು, ತರಕಾರಿ, ಸೊಪ್ಪು, ಈ ಥರದ ಬೆಳೆಗಾರರಾಗಿದ್ದೀರಿ, ಮಧ್ಯವರ್ತಿಗಳಾಗಿದ್ದೀರಿ, ಅದ್ಭುತವಾಗಿರುತ್ತೆ. ಅದರಲ್ಲೂ ಶುಕ್ರನ ಮನೆಯಲ್ಲಿರೋದ್ರಿಂದ ಆ ಶುಕ್ರ ನೋಡಿ ನಿಮಗೆ ಧನಸ್ಸಿಗೆ ಅಷ್ಟೊಂದೆಲ್ಲ ಅದ್ಭುತವಾಗಿ ಕುಳಿತು ಬಿಟ್ಟಿದ್ದಾನೆ. ಶಯನ ಸುಖಂ, ಪ್ರೀತಿ ಸುಖಂ, ಸಂಗಾತಿ ಸುಖವನ್ನ ನೋಡ್ತಕ್ಕಂಥ ಅದ್ಭುತ ಇರತಕ್ಕಂಥದ್ದು ಇರುತ್ತೆ. ಇನ್ನು ಮಕರ ರಾಶಿಗೆ ಸುಖಾಧಿಪತಿ ಆತ ನಿಮಗೆ 4ನೇ ಮನೆಯ ಅಧಿಪತಿ ಪಂಚಮಕ್ಕೆ ಬಂದಿರುವುದರಿಂದ ವಿಶೇಷವಾಗಿ ಏನಾದರೂ ಆರೋಗ್ಯ ಸಮಸ್ಯೆ ಇದ್ರೆ ತಳ್ಳಲ್ಪಡುತ್ತೆ. ಆಯಸ್ಸಿಗೆ ಕಂಟಕವಿದ್ದರೂ ಕೂಡ ಕಾಪಾಡಿ ಬಿಡುತ್ತದೆ. ಯಾಕಂದ್ರೆ ಲಕ್ಷ್ಮೀ ಮನೆಯಲ್ಲಿ ಬಂದು ಶಿವಸುಬ್ರಹ್ಮಣ್ಯ ಯೋಗ ಆಗೋದ್ರಿಂದ ಬಂದಿರೋ ನೆತ್ತಿ ಮೇಲೆ ಬಂದಿರತಕ್ಕಂಥ ದೊಡ್ಡ ಸಮಸ್ಯೆಯಿಂದ ಹೊರಗಡೆ ಬರ್ತಕ್ಕಂಥದ್ದಾಗುತ್ತೆ. ವ್ಯಾಪಾರದ ಆಸ್ತಿ ಪಡಿತೀರಿ. ವ್ಯಾಪಾರದಲ್ಲೇನೋ ತಗಾದೆ, ದುಡ್ಡು ಬರಬೇಕು, ಆಸ್ತಿ ಬರಬೇಕು, ಜಾಗ ಬರಬೇಕು. ಸರ್ಕಾರದಿಂದ ನೋಡಿ, ಮೊನ್ನೆ ಯಾರು ಕಾಶ್ಮೀರೋ ಜಮ್ಮುನಲ್ಲೋ ಸುಮಾರು ವರ್ಷದಿಂದ ಕೋರ್ಟಲ್ಲಿ ಕೇಸು, ಎಷ್ಟೋ ಬೀಗ 92 ಬೀಗ ಜಾಗಕ್ಕೆ ಫೈಟ್ ಮಾಡಿ 1000 ಕೋಟಿಗೂ ಮೇಲ್ಪಟ್ಟು ದುಡ್ಡು ಬರ್ಬೇಕಂತೆ. ಸರ್ಕಾರವೇ ಕೊಡಬೇಕು ಅವರಿಗೆ. ಅವ್ರ ಜಾಗನ ಕಬ್ಜಾ ಮಾಡ್ಕೊಂಡು ಏನೇನೋ ಮಾಡಿಟ್ಕೊಬಿಟ್ಟಿದ್ದಾರೆ. ಸೆಕ್ರೆಟರಿಯೇಟ್ ಆಫೀಸು, ಇನ್ನೊಂದು ಅಂತೆಲ್ಲ ಮಾಡಿಟ್ಕೊಬಿಟ್ಟಿದ್ದಾರೆ. ನೋಡಿ, ಈ ರೀತಿಯದ್ದೊಂದು ಅದ್ಭುತ ಸರ್ಕಾರದಿಂದ ಸನ್ಮಾನ, ಸರ್ಕಾರದಲ್ಲಿ ಉನ್ನತ ಸ್ಥಾನ, ಉನ್ನತ ವಿದ್ಯೆ, ಜ್ಞಾನವಂತರಾಗ್ತೀರಿ. ತುಂಬಾ ದೊಡ್ಡ ದೊಡ್ಡ ವ್ಯಕ್ತಿಗಳ ಪರಿಚಯ ಆಗುತ್ತೆ, ದೊಡ್ಡ ದೊಡ್ಡ ಕಾರ್ಯಗಳಾಗುತ್ತೆ. ಮಕರ ರಾಶಿಯವರಿಗೆ ಸುಖಾಧಿಪತಿ ಪಂಚಮದಲ್ಲಿ, ಪಂಚಮ ಸ್ಥಾನ ಬಂದು ಪೂರ್ವ ಪುಣ್ಯ ಸ್ಥಾನ, ಲಾಭಾಧಿಪತಿ ಕೂಡ ಆತ. ಸೊ ಅದರಿಂದ ಪಂಚಮದಲ್ಲಿ ಕುಳಿತಿರೋದ್ರಿಂದ ಅಂದುಕೊಂಡಿದ್ದಕ್ಕಿಂತಲೂ ಅದ್ಭುತವಾಗಿ ನಡೀತಕ್ಕಂಥದ್ದಾಗುತ್ತೆ. ಮಕ್ಕಳಿಂದ ಲಾಭ, ಮಕ್ಕಳ ವಿಚಾರದಲ್ಲಿ, ಮಕ್ಕಳಿಗೆ ಸಂಬಂಧಪಟ್ಟಂತ ವೃತ್ತಿ, ಗುರು ಬೇರೆ ಸೇರಿದಾನೆ ಅಲ್ಲಿ. ಶಸ್ತ್ರಾಭ್ಯಾಸ, ಸ್ಪೋರ್ಟ್ಸ್ ಅಕಾಡೆಮಿ ನಡೆಸ್ತಿದ್ದೀರಿ, ಎಜುಕೇಶನ್ ಅಕಾಡೆಮಿ ನಡೆಸ್ತಿದ್ದೀರಿ. ಮಕ್ಕಳ ವಿಚಾರದಲ್ಲಿ ಏನಾದರೂ ಅರ್ನಿಂಗ್, ಸ್ಕೂಲು ಈ ಥರದ್ದು ನಡೆಸ್ತಿದ್ದೀರಿ. ಅನಾಥಾಶ್ರಮ, ಮಕ್ಕಳಿಗೆ ಸಂಬಂಧಪಟ್ಟಂಥದ್ದು ಆಟ, ಓಟ, ಓದು, ಕಲಿಕೆ, ಇಂತಹ ಒಂದು ವಿದ್ಯೆ, ಕೆಲಸ ಕಾರ್ಯಗಳಲ್ಲಿರ್ತಕ್ಕಂಥದ್ದು ಅತ್ಯದ್ಭುತ. ಒಳ್ಳೆ ವಿದ್ಯಾಭ್ಯಾಸ ಮಾಡ್ಕೊಳ್ತಕ್ಕಂಥದ್ದು. ಅದರಲ್ಲೂ ಮೆಡಿಕಲ್ ಲೈನಲ್ಲಿ ಏನಾದರೂ, ಸರ್ಜರಿ ಲೈನಲ್ಲಿ, ಆಯುರ್ವೇದ ಈ ಥರದ್ದು ಏನಾದರೂ, ಇಲ್ಲ ಶಸ್ತ್ರಚಿಕಿತ್ಸೆಗಳಿಗೆ ಸಂಬಂಧಪಟ್ಟಂಥ ಅನಸ್ತೇಷಿಯಾ ಇರ್ಬೋದು, ಆಮೇಲೆ ಪ್ಯಾರಾಮೆಡಿಕಲ್ಗೆ ಸಂಬಂಧಪಟ್ಟಂಥ ವಿದ್ಯಾಭ್ಯಾಸದಲ್ಲಿ ಪ್ರಯತ್ನದಲ್ಲಿದ್ದೀರಿ, ಇಲ್ಲ ಅಂತ ಒಂದು ವಿದ್ಯಾಭ್ಯಾಸ ಮಾಡ್ತಿದ್ದೀರಿ. ಬ್ಯೂಟಿಫುಲ್. ಬಹು ಲಾಭವನ್ನ ಪಡೆಯತಕ್ಕಂಥದ್ದು ಆಗುತ್ತದೆ. ಬಹು ಲಾಭ. ನೀವು ನೆನೆಸಿರೋಲ್ಲ ಮಕರ ರಾಶಿ, ಸುಮ್ಮನೆ ಅನ್ಕೋಬೇಡಿ. ಅದರಲ್ಲೂ ರಾಹು ಬೇರೆ ಶನಿಸಾರದಲ್ಲೇ ಇದ್ದು ಪಂಚಮವನ್ನು ನೋಡ್ತಿರ್ತಕ್ಕಂಥ ಭಾವ ಅದ್ಭುತವಾಗಿದೆ. ಇನ್ನು 3ನೇ ಮನೆಯ ಅಧಿಪತಿಯಾಗಿ ಪಂಚಮದಲ್ಲಿ ಕುಳಿತಿರತಕ್ಕಂಥ ಒಂದು ಕುಜ ನಿಮಗೆ ಸಂಪಾದನೆ ಕೊಡ್ತಾನೆ, ನಾನಾ ರೀತಿಯ ಸಂಪಾದನೆ ಕೊಡ್ತಾನೆ. ಯಾಕಂದ್ರೆ ದಶಮಾಧಿಪತಿ ಕೂಡ ಆತ ಶುಕ್ರನ ಮನೆಯಲ್ಲಿ ಕುಳಿತಿದ್ದಾನೆ. ಅದರಿಂದ ಲಕ್ಷ್ಮಿ ಸಂಪಾದನೆ ಅಂದ್ರೆ ಪ್ಯಾಸಿವ್ ಇನ್ಕಮ್, ಕೆಲಸ ಮಾಡಿಕೊಂಡೆ ಇನ್ನೊಂದು ತುಂಬ ಚಿಕ್ಕ ವಯಸ್ಸಿಗೆ ಏನಾದರೂ ಒಂದು ಸಾಧನೆ ಮಾಡಬೇಕು ಅನ್ನೋ ಒಂದು ಪ್ರಚೋದನೆ ಆಗ್ತಕ್ಕಂಥದ್ದಾಗುತ್ತೆ. ಅಣ್ಣ ತಮ್ಮಂದಿರ ಸಹಕಾರ ಬರುತ್ತೆ. 3ನೇ ಮನೆಯವನು ಕುಜ ಭ್ರಾತೃಕಾರಕ, ಧೈರ್ಯಕಾರಕ, ಸ್ಥೈರ್ಯಕಾರಕ, ಶಕ್ತಿಕಾರಕ. ಅವರು ನಿಮಗೆ ಪಕ್ಕಬಲವಾಗಿ ನಿಂತ್ಕೋತಾರೆ. ಸ್ವಲ್ಪ ಆ ಒಂದು 3ನೇ ಮನೆಯವನು 4ನೇ ಮನೆಯಲ್ಲಿ ಗುರು ಜೊತೆ ಕುಳಿತಿರೋದ್ರಿಂದ ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಎಳೆದಾಟ ಆಗುತ್ತೆ. ಮಕ್ಕಳ ಡಿಸಿಷನ್ ಅಲ್ಲಿ ಸ್ವಲ್ಪ ಎಳೆದಾಟ ಆಗೋದು,
ಮಕ್ಕಳ ಆಲೋಚನೆ ವಿಚಾರದಲ್ಲಿ ಎಳೆದಾಟ ಆಗ್ತಕ್ಕಂಥದ್ದು, ಮಕ್ಕಳನ್ನ ಯಾವ ಕ್ಲಾಸ್ಗೆ ಹಾಕೋದು, ಏನು ಓದಿಸೋದು, ಮಕ್ಕಳನ್ನ ಏನು ಸೆಟಲ್ ಮಾಡಿಸೋದು, ಈ ಭಾವಗಳು ನಿಮ್ಮನ್ನು ತಲೆ ಕೆಡಿಸ್ತಕ್ಕಂಥದ್ದಾಗುತ್ತೆ. ಎಚ್ಚರಿಕೆ. ಆದರೆ ಕುಂಭರಾಶಿಗೆ ದಶಮಾಧಿಪತಿಯಾಗಿ ಕುಜ ದಶಮ ಸ್ಥಾನವನ್ನೇ ನೋಡುವುದರಿಂದ 100% ಹೇಳ್ತೇನೆ, ಏನಾದರೂ ಒಂದು ಗಾಡಿ, ಭೂಮಿ, ಮನೆ, ಜಾಗ, ಹೊಲ, ಫಸಲು, ಇನ್ನೊಂದು ಮನೆ ಬಾಡಿಗೆ ಮನೆಯಿಂದ ಇನ್ನೊಂದು ಒಳ್ಳೆ ಬಾಡಿಗೆ ಮನೆಗೆ ಹೋಗೋದು, ಇಲ್ಲ ಮನೆ ಬದಲಾವಣೆ ಮಾಡ್ಕೊಳ್ಳೋದು, ಲೀಸ್ ಮನೆಗೆ ಹೋಗೋದು, ಇನ್ನೊಂದು ದೊಡ್ಡ ಪ್ರಾಪರ್ಟಿ ಕೊಂಡ್ಕೊಳ್ತಕ್ಕಂಥದ್ದು, ಬಂಗಾರ, ಲಕ್ಷ್ಮಿ ಮನೇಲಿ ಕುಳಿತಿದ್ದಾನೆ, ಜ್ಞಾನ, ಒಳ್ಳೆ ವಿದ್ಯೆ, ದಶಮ ಸ್ಥಾನ, ರಕ್ಷಣಾ ಇಲಾಖೆ, ಸರ್ಜರಿ ಇಲಾಖೆ, ಆಮೇಲೆ ಅಗ್ರಿಕಲ್ಚರ್ ಇಲಾಖೆ, ಹಾರ್ಟಿಕಲ್ಚರ್ ಇಲಾಖೆ, ಸರ್ವೆ ಇಲಾಖೆ, ಭೂಮಾಪನ ಇಲಾಖೆ, ಮಿಲಿಟರಿ ಇಲಾಖೆ, ಪೊಲೀಸ್ ಇಲಾಖೆ, ಫಿಟ್ಟರು, ರಿಪೇರಿ, ಪ್ಲಂಬರು, ಮೆಷಿನಿಸ್ಟು, ಈ ಥರ ಸಂಬಂಧಪಟ್ಟಂಥ ವಿದ್ಯೆ, ಕೆಲಸ ಕಾರ್ಯಗಳಲ್ಲಿ ವಿಶೇಷ ಮನಃಶಾಂತಿ ಪಡಿತೀರಿ. ಗುರು ಜೊತೆಲಿ ಸೇರಿಬಿಟ್ಟಿದ್ದಾನೆ ಆತ, ಲಾಭಾಧಿಪತಿ ಜೊತೆನಲ್ಲಿ ಸೇರಿಬಿಟ್ಟಿದ್ದಾನೆ. ಸೊ ಒಂದು ರೀತಿ ಏನೋ ಮನಃಶಾಂತಿ, ಮೈ ಬರುತ್ತೆ, ಹೊಟ್ಟೆ ಬರುತ್ತೆ, ಒಳ್ಳೆ ಊಟ ತಿಂತೀರಿ, ಮುಖದಲ್ಲಿ ಮತ್ತೆ ಕಳೆದು ಹೋದ ತೇಜಸ್ಸು, ಕಾಂತಿ, ದೈರ್ಘಕಾರಕ್ಕೂ ಸುಖ ಸ್ಥಾನಕ್ಕೆ ಬಂದ್ಬಿಟ್ಟಿದ್ದಾನೆ. ಸೊ ಸುಖ ಪಡಲೇಬೇಕು. ಒಂದು ಸಣ್ಣ ಗಾಡಿ ಆದ್ರೂ ತಗೋತೀವಿ, ಒಂದು ಸ್ವಲ್ಪ ಬಂಗಾರ ಆದ್ರೂ ಮನೆಗೆ ಬರತಕ್ಕಂಥದ್ದಾಗೋದಕ್ಕೂ ಈ ಒಂದು 9 ದಿನದಲ್ಲಿ ಕೆಲವೊಂದು ಬದಲಾವಣೆಗಳು ಕುಂಭರಾಶಿಗೆ ಆಗಿರುತ್ತೆ. ನೋಡಿ, ಏನೋ ಒಂದು ಸುಖ, ಏನೋ ಒಂದು ಖುಷಿ, ಒಳ್ಳೆ ವ್ಯಕ್ತಿಗಳ ಭೇಟಿ, ಕೈ ತುಂಬ ದುಡ್ಡು. ನಿಮ್ಮ ಮಟ್ಟಕ್ಕೆ ಮೇ ಬಿ ನೀವು 1000 ಅಂದ್ಕೊಂಡಿದ್ದು ಒಂದು 1500 ರೂಪಾಯಿ ಕೈಗೆ ಬಂದಿರುತ್ತೆ, ಇಲ್ಲ 10,000 ಸಂಪಾದನೆ ಮಾಡೋರ ಕೈಯಲ್ಲಿ 20,000 ಬಂದಿರುತ್ತೆ. ಈ ಥರದೊಂದು ವಿಸ್ಮಯಗಳು ನಡೆಯತಕ್ಕಂಥದ್ದಾಗುತ್ತೆ ವಿಶೇಷವಾಗಿ. ಇನ್ನು ಮೀನರಾಶಿಗೆ ಧನಾಧಿಪತಿಯಾಗಿ 3ನೇ ಮನೆಯಲ್ಲಿ ಬರೋದ್ರಿಂದ ಸ್ವಲ್ಪ ಎಚ್ಚರಿಕೆ ಮಕ್ಕಳೇ. ಎಲ್ಲೋ ಒಂದು ಕಲಹಗಳು ಉಂಟಾಗ್ತಕ್ಕಂಥದ್ದಾಗುತ್ತೆ. ಯಾವುದಾದರೂ ಒಂದು ನಿಮ್ಮ ಆಫೀಸು, ಮನೆ, ಬೇಜಾರು ಮಾಡ್ಕೋಬೇಡಿ. ಯಾಕಂದರೆ ಅವನು ನೋಡೋದು ಬಂದು ನಿಮ್ಮ ಮೀನರಾಶಿಯಿಂದ 6ನೇ ಮನೆ ನೋಡ್ತಾನೆ. 3, 4, 5, 6, 4ನೇ ಮನೆ. ಮತ್ತೆ ನಿಮ್ಮ ಭಾಗ್ಯಸ್ಥಾನನೂ ನೋಡ್ತಾನೆ, ಅದು ಆಮೇಲೆ ದಶಮ ಸ್ಥಾನನೂ ನೋಡ್ತಾನೆ ಆಮೇಲೆ. ಬಟ್ 6ನೇ ಮನೆ ನೋಡುವಾಗ ಗುರು ಜೊತೆ ಸೇರಿರುವಾಗ ತುಂಬ ನಂಬಿಕಸ್ಥ ವ್ಯಕ್ತಿಗಳಿಂದ ನೋವು ತಿಂತಕ್ಕಂಥದ್ದು, ಅಲ್ಲೊಂದು ಕಳ್ಳತನ, ಮೋಸ, ಈ ಯಾರೋ ದುಡ್ಡು ಎತ್ತು ಬಿಡೋದು, ಯಾರೋ ನಿಮ್ಮ ಡಾಕ್ಯುಮೆಂಟೇಶನ್ ಎತ್ಕೊಬಿಡೋದು. ತುಂಬ ಹುಷಾರಾಗಿ ದುಡ್ಡು ಕಾಸಿನ ವಿಚಾರದಲ್ಲಿ ಜಾಗರೂಕತೆಯಿಂದ ಇರಿ. ಸೇವಿಂಗ್ಸ್ ಮಾಡ್ಕೊಳ್ಳಿ, ದುಡ್ಡು ಕಳ್ಕೊತೀರಿ. ಸೇವಿಂಗ್ಸ್ ಮಾಡ್ಕೊಳ್ಳಿ. ಆದಷ್ಟು ಇದು ದುಡ್ಡನ್ನು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಯಾವುದಾದ್ರೂ ಜಮೀನಲ್ಲಿ ಹಾಕಿ. ಅದನ್ನ 3ನೇ ಮನೆ ವಿಕ್ರಮ ಸ್ಥಾನ, ಇವತ್ತೆಲ್ಲ ನಾಳೆ ನಿಮಗೆ. ಯಾಕಂದ್ರೆ ಧನಾಧಿಪತಿ, ಭಾಗ್ಯಾಧಿಪತಿ ಕುಜ ನಿಮಗೆ. ಸೊ ವೆರಿ ಬಿಗ್ ಲ್ಯಾಂಡ್ ಲಾರ್ಡ್ ನೀವು. ಸಣ್ಣ ಪುಟ್ಟ ಭೂಮಿ ಅಲ್ಲ, ಸಣ್ಣ ಪುಟ್ಟ ಮನೆ ಆದ್ರೂ ಕೂಡ, ಚಿಕ್ಕ ಮನೆ ಆದ್ರೂ ಥರ ಗ್ರ್ಯಾಂಡ್ ಆಗಿ ಕಟ್ಟತಕ್ಕಂಥ ಯೋಗ ಇರತಕ್ಕಂಥವರು. ಅದು ಕುಜ ಚೆನ್ನಾಗಿದ್ಬಿಟ್ರೆ ಅಂತೂ ದೊಡ್ಡ ಫಾರ್ಮ್ ಹೌಸು, ತುಂಬ ದೊಡ್ಡ ಫಾರ್ಮ್ ಹೌಸು, ತುಂಬ ದೊಡ್ಡ ಜಾಮೀನು, 6 ಎಕರೆ, 60 ಎಕರೆ, 9 ಎಕರೆ, 90 ಎಕರೆ, 900 ಎಕರೆ, ಈ ಥರದ್ದು ಪೆಂಟ್ ಹೌಸು, ನದಿ ಮುಖವಾಗಿ, ಸಮುದ್ರ ಮುಖವಾಗಿ, ಈ ಥರದ್ದೆಲ್ಲ ಇರತಕ್ಕಂಥದ್ದು, ಕಲ್ಯಾಣಿ ಮುಖವಾಗಿ, ದೇವಕ್ಷೇತ್ರ, ಲಕ್ಷ್ಮೀ ಕ್ಷೇತ್ರ, ಈ ಥರದಲ್ಲೆಲ್ಲ ಜಾಗ ಮಾಡ್ಕೊಳ್ತಕ್ಕಂಥ ಒಂದು ಅತ್ಯದ್ಭುತ ಅವಕಾಶಗಳಿರುತ್ತೆ. ಆದರೆ ನಿಮ್ಮ ದುಡ್ಡಿನ ಮೇಲೆ, ನಿಮ್ಮ ಹೆಸರಿನ ಮೇಲೆ ತುಂಬ ಜನಗಳ ಕಣ್ಣಿರುತ್ತೆ. ವೆರಿ ವೆರಿ ಕೇರ್ಫುಲ್. ನಿಮ್ಮ ಹೆಸರು ಕಾಣಿಸ್ಕೋಬೇಡಿ, ಹುಷಾರಾಗಿರಿ. ನಿಮ್ಗೆ ಏನು ವ್ಯವಹಾರ, ಏನು ವ್ಯಾಪಾರ, ಏನು ದುಡ್ಡು ಬರ್ತಿದೆ, ಸ್ನೇಹಿತರ ಹತ್ರನೂ ಹೇಳ್ಕೊಬೇಡಿ, ನನ್ನ ಹತ್ರನೂ ಹೇಳ್ಕೊಬೇಡಿ. ಏನೋ ಬರ್ತಿದೆ, ಏನೋ ನಡೀತಿದೆ, ಗುಟ್ಟಾಗಿಡಿ. ಯಾವುದೋ ಒಂದು ಕಳ್ಳ, ಯಾವುದೋ ಒಂದು ಮೋಸ, ಯಾವುದೋ ಒಂದು ದಗ, ಯಾವುದೋ ಒಂದು ಲೆಕ್ಕಾಚಾರ ಇದೆ, ನಡೀತಿದೆ, ಹುಷಾರು, ತುಂಬ ಜಾಗರೂಕತೆ. ಇನ್ನು ದಶಮಾಧಿಪತಿಯಾಗಿ ಆತ 3ನೇ ಮನೆಯಲ್ಲಿರೋದ್ರಿಂದ ಎಂಥ ಒಂದು ಸಮಸ್ಯೆ ಇದ್ದರೂ ಅದಕ್ಕೊಂದು ದಾರಿ ಮಾಡ್ಕೋತೀವಿ. ಭಾಗ್ಯಾಧಿಪತಿಯಾಗಿ ಬೇರೆ 3ನೇ ಮನೆಯಲ್ಲಿರೋದ್ರಿಂದ ಬಿಟ್ಟು ಹೋದ ಸಂಬಂಧಗಳು, ಬಿಟ್ಟು ಹೋದ ಬಾಂಧವ್ಯ, ಒಡೆದು ಹೋದ ಕುಟುಂಬ ಒಂದಾಗ್ತಕ್ಕಂಥದ್ದುಂಟು. ಮನೆ ಬದಲಾವಣೆ, ಜಾಗ ಬದಲಾವಣೆ, ಬಂಧುಗಳು, ಆತ್ಮೀಯರು, ಸ್ನೇಹಿತರು, ಒಡ ಹುಟ್ಟಿದವರು ಮರಳಿ ಬಂದು ಸೇರುತ್ತಾರೆ. ಹಳೇ ಸ್ನೇಹಿತರು, ಹಳೇ ಬಂಧುತ್ವ, ಹಳೇ ಆತ್ಮೀಯರು, ಹಳೇ ಕುಟುಂಬಸ್ಥರು, ಇದು ನಿಮ್ಮನ್ನ ಸೇರಿಸಿ ನಿಲ್ಲಿಸ್ತಕ್ಕಂಥದ್ದಾಗುತ್ತೆ. ವಿಪರೀತ ದುಡ್ಡನ್ನು ಮಾಡ್ತೀರಿ ಭಾಗ್ಯಸ್ಥಾನವನ್ನ ನೋಡೋದ್ರಿಂದ. ಅದು ಗುರು ಜೊತೆಲಿ ಬೇರೆ ಸೇರ್ಬಿಟ್ಟಿದ್ದಾನೆ, ಅದರಲ್ಲೂ ಚಂದ್ರ ನಕ್ಷತ್ರಕ್ಕೆ ಬರಬೇಕು ಕುಜ. ಅದಾದ ಮೇಲೆ ಕುಜನ ನಕ್ಷತ್ರಕ್ಕೆ, ಸ್ವಯಂ ನಕ್ಷತ್ರಕ್ಕೆ ಬಂದಾಗಂತೂ ನೀವೇನಾದ್ರೂ ದೊಡ್ಡ ದೊಡ್ಡ ರಿಯಲ್ ಎಸ್ಟೇಟು, ಪ್ರಾಪರ್ಟಿ ಡೆವಲಪ್ಮೆಂಟು, ಬಂಗಾರ, ಬೆಳ್ಳಿ, ಆಭರಣ, ಬೆಂಕಿಗೆ ಸಂಬಂಧಪಟ್ಟಂತ ವೃತ್ತಿ, ಕುಜ ಗುರು ಈ ಒಂದು ಮಿಲಿಟರಿ, ಪೊಲೀಸು, ಡಿಫೆನ್ಸು, ರಕ್ಷಣಾ ಇಲಾಖೆ, ದೊಡ್ಡ ದೊಡ್ಡ ಮ್ಯಾಷಿನರಿಗಳು, ಫ್ಯಾಕ್ಟ್ರಿಗಳು, ಫಾರ್ಮಾಸ್ಯೂಟಿಕಲ್ ಕಂಪನಿಗಳು,
ಮೆಡಿಸನ್ಸು, ಡಾಕ್ಟರ್ಸು, ಸರ್ಜನ್ಸು, ಜಡ್ಜುಗಳು, ಇಂಥ ಒಂದು ಹುದ್ದೆ, ಚಾರ್ಟರ್ಡ್ ಅಕೌಂಟೆಂಟ್ಸು, ಯಥೇಚ್ಛ ಧನಂ ಭಾಗ್ಯೇ ಭಾಗ್ಯ ದರ್ಶನಂ. ಅದರಲ್ಲೂ ಕುಜ ಒಂಥರ ಧರಣಿ ಸುತ ಆತ, ಅಮ್ಮ ತಾಯಿ ಜಗನ್ಮಾತೆಯ ನಮಗೊಂದು ಭೂಮಿ ಫಲ ಚೆನ್ನಾಗಿರ್ಬೇಕು ಅಂದ್ರೆ ಜಾತಕದಲ್ಲಿ ಭೂಮಿ ಕಾರಕನನ್ನು ನೋಡ್ತೇವೆ. ಕುಜನನ ಒಳ್ಳೆ ಗಂಡ, ಅನುರಾಗದ ಗಂಡ, ಪ್ರೀತಿಯ ಗಂಡ, ಪ್ರೀತಿಯ ಮಕ್ಕಳು, ಒಳ್ಳೆ ಸೋದರ, ಒಳ್ಳೆ ತಮ್ಮ, ಇದೆಲ್ಲ ಸಿಗಬೇಕು ಅಂದ್ರೆ ಕುಜ ಚೆನ್ನಾಗಿರಬೇಕು. ಸೊ ಅಂಥದ್ದೇ ಕುಜ ನೋಡೋದ್ರಿಂದ ನಿಮ್ಮಲ್ಲಿ ಮತ್ತೆ ಅನುರಾಗ, ಆ ಖುಷಿ, ಕುಟುಂಬ ಸಂಬಂಧ. ಅಯ್ಯೋ ತುಂಬಾ ದಿನಗಳ ನಂತರ ನಿಮ್ಮ ಮನೆಯಲ್ಲಿ ವಿಶೇಷ ಪೂಜೆಗಳಾಗುತ್ತೆ, ವಿಶೇಷ ಸಂಕಲ್ಪಗಳಾಗತಕ್ಕಂಥದ್ದಾಗುತ್ತೆ. ಸ್ವಯಾರ್ಜಿತದಿಂದ ಧನ ಸಂಪಾದನೆ ಅಂದ್ರೆ ಪಿತ್ರಾರ್ಜಿತ ಆಸ್ತಿ ಬೇರೆ, ಸ್ವಯಾರ್ಜಿತ ಎಲ್ರಿಗೂ ಬರೋಲ್ಲ, ಪಿತ್ರಾರ್ಜಿತ ಎಲ್ರಿಗೂ ಬರೋಲ್ಲ. ಕೆಲವರು ಇನ್ನೊಬ್ರು ಹಂಗಲ್ಲೇ ಇರಬೇಕು, ಕೆಲಸಗಾರರಾಗಿಯೇ ಇರಬೇಕು. ಕೆಲಸಗಾರ ಯಜಮಾನನಾಗುವ ಯೋಗ, ಶಿವಸುಬ್ರಹ್ಮಣ್ಯಂ ಯೋಗ ಅಂದ್ರೆ ಯಾವುದೋ ಒಂದು ಗುರು ರಕ್ಷ. ಗುರು ರೂಪದ ವ್ಯಕ್ತಿ, ಆತ್ಮೀಯ ವ್ಯಕ್ತಿ, ತಂದೆ ರೂಪದಲ್ಲೋ, ತಾಯಿ ರೂಪದಲ್ಲೋ, ಗಂಡನ ರೂಪದಲ್ಲೋ, ಹೆಂಡತಿ ರೂಪದಲ್ಲೋ, ಆತ್ಮೀಯ ರೂಪದಲ್ಲೋ ಯಾವುದೋ ಒಂದು ಬಹುದೊಡ್ಡ ಶಿವ ಕಾರ್ಯ ಆಗುತ್ತೆ, ದೈವ ಕಾರ್ಯ ಆಗುತ್ತೆ, ಯಾವುದೋ ಒಂದು ದೇವಸ್ಥಾನ ನಿರ್ಮಾಣದಂಥದ್ದಾಗುತ್ತೆ. ಚೌಲ್ಟ್ರಿಯೋ, ಮಂದಿರವೋ, ಅನ್ನಪೂರ್ಣ ಮಂದಿರವೋ, ಕಲ್ಯಾಣ ಮಂಟಪವೋ, ಈ ಥರದ್ದು ಕಲ್ಯಾಣಗಳನ್ನ ಮಾಡಿಸೋದು, ಬಡವರ ಮದುವೆಗಳನ್ನು ಮಾಡಿಸೋದು, ಈ ಥರದೆಲ್ಲ ವಿಸ್ಮಯಗಳಿಗೆ ದುಡ್ಡು ಕೊಡುತ್ತೆ. ಮಕ್ಕಳೇ ನೆನ್ಪಿಟ್ಕೊಳ್ಳಿ, ಭಗವಂತ ದುಡ್ಡು ಕೊಡುವುದು ನೀನೇ. ನಾನು ಹೇಳಿದ್ನಲ್ಲ ಕಾರ್ಯಕ್ರಮದ ಆರಂಭದಲ್ಲೇ, ಕೊಡೋದವನೇ, ಪ್ರಾರಂಭಿಸಿದ್ದವನೇ ಕೊಡ್ಲಿಕ್ಕೆ. ಅದೇನ್ ಮಾಡ್ಬೇಕು ಗೊತ್ತಾ, ನಮ್ಮ ಬುತ್ತಿನಲ್ಲಿ ಒಂದಷ್ಟು ಧರ್ಮ ಇಟ್ಕೋಬೇಕು. ಅದು ನಮ್ಮನ್ನೆಲ್ಲ ಅಂದ್ರೂ ನಮಗೇ ಅಂತ ಒಂದು ಕಷ್ಟ ಕಾಲ ಎಲ್ರಿಗೂ ಬಂದೇ ಬರುತ್ತೆ. ಎಲ್ರಿಗೂ ಎಂತ ಎತ್ತರಕ್ಕೆ ಹೋದವನು ಕೆಳಗಡೆ ಬರಬೇಕು. ಆ ಸಮಯದಲ್ಲಿ ಹಿಡ್ಕೊಳ್ಳಿಕ್ಕೆ ಒಬ್ರು ಬೇಕು ನಮಗೆ. ನಾವು ಮಾಡಿದ ಧರ್ಮ, ನಾವು ಮಾಡಿದ ಕರ್ಮ. ಸೊ ಯಥೇಚ್ಛಂ. ಸೊ ನಿಮಗೆ ಅಂಥದ್ದೊಂದಿದೆ, ಯಾರಾದ್ರೂ ಮದುವೆಗಳು ಮಾಡಿಸೋದು, ಬಡವರ ಮದುವೆಗಳು ಮಾಡಿಸೋದು, ವೈದಿಕ ಸಂಪ್ರದಾಯ, ಯಾರೋ ಒಂದು ವಿದ್ಯೆ, ವೈದಿಕ ವಿದ್ಯೆಗಳು ಕಲಿತಿದ್ದಾರೆ, ಋಗ್ವೇದ, ಯಜುರ್ವೇದ, ಸಾಮವೇದ, ಈ ತರ ವೇದಗಳನ್ನ ಕಲಿತಿದ್ದಾರೆ, ಉಪನಿಷತ್ತುಗಳನ್ನ ಕಲಿತಿದ್ದಾರೆ, ನಮ್ಮ ಸಂಸ್ಕೃತಿಯನ್ನ ಕಲಿತಿರ್ತಕ್ಕಂಥ ಒಂದು ವೇದ ಪಾಠ ಶಾಲೆಗಳಿರುತ್ತೆ. ಅಂತಹ ಶಾಲೆಗಳಿಗೆ ಹೋಗ್ಬಿಟ್ಟು ಅವ್ರಿಗೆ ಬೇಕಾದಂತ ಒಂದು ಸಣ್ಣ ಸಹಾಯ, ಒಂದು ವಿದ್ಯಾರ್ಥಿ ನಿಮಗೆ ದುಡ್ಡು ಯಥೇಚ್ಛವಾಗಿ ಇದ್ರೆ, ಒಬ್ರು 3 5 ಜನ ಅವರ ವಿದ್ಯೆಗೆ ಬೇಕಾದ ಪುಸ್ತಕ, ಪೆನ್ನು ಇಲ್ಲ ಕಡೆವರೆಗೂ ಒಂದು ವರ್ಷ, 2 ವರ್ಷ, 5 ವರ್ಷ, 10 ವರ್ಷ ಈ ತರ ದತ್ತಕ್ಕೆ ತಗೊಳ್ಳಿ. ಅಂಥವ್ರಿಗೆ ಏನಾದ್ರೂ ಮಾಡ್ತಕ್ಕಂಥದ್ದು, ಯಾರಾದ್ರೂ ದೇವಸ್ಥಾನ ನಿರ್ಮಾಣ, ಅದಕ್ಕೇನಾದ್ರೂ ಒಂದು 4 ಇಟ್ಟಿಗೆ ಕೊಡ್ತೀನಿ ಸ್ವಾಮಿ, 4 ಸಿಮೆಂಟ್ ಕೊಡ್ತೀನಿ ಸ್ವಾಮಿ, 4 ಏನಾದ್ರೂ ನನ್ನ ಮಟ್ಟಕ್ಕೆ 1 ಗಂಟೆ ಕೊಡ್ತೇನೆ ಸ್ವಾಮಿ, ಅಲ್ಲೊಂದು ಕೊಳಾಯಿ ಹಾಕಿಸ್ತೇನೆ ಸ್ವಾಮಿ, ಅಲ್ಲೊಂದು ಕಟ್ಟೆ ಕಟ್ಲಿಕ್ಕೆ 1 ಮೂಟೆ ಸಿಮೆಂಟ್ ಕೊಡ್ತೇನೆ ಮಾಡಿ. ನೆನಪಿಟ್ಟುಕೊಳ್ಳಿ, ನೀವು ಮಾಡಿದ ಇಂತಹ ಒಂದು ಕಾರ್ಯಗಳು, ಪ್ರಕೃತಿ ದತ್ತವಾದ ಕಾರ್ಯಗಳು, ನಿಮಗೇ ಗೊತ್ತಿಲ್ಲದೆ ಯಾವುದೋ ಒಂದು ಆಪತ್ತು, ತಲೆ ಮೇಲೆ ಬಂದಂತ ಆಪತ್ತು ಉಗುರಲ್ಲಿ ನೋಡಿ, ವೈದಿಕವಾಗಿದೆ ಪರಿಹಾರ. ನಾವು ಪ್ರಕೃತಿ ಜೊತೆ ಎಷ್ಟು ಹತ್ತಿರವಾಗಿರ್ತೇವೆಯೋ, ನಮಗ್ ಕೊಟ್ಟಿದ್ರಲ್ಲಿ ಆಗ್ಲಿಲ್ಲ, ಪ್ರತಿ ಮಂಗಳವಾರವೋ ಗುರುವಾರವೋ ನಿಮ್ಮ ಅನುಕೂಲ ಒಂದಷ್ಟು ಪೊಂಗಲ್ ತರ ಸಿಹಿ ಪೊಂಗಲ್ ಮಾಡ್ಕೊಳ್ಳಿ, ಬೆಲ್ಲ ಹಾಕಿರೋ ಪೊಂಗಲ್ ಮಾಡ್ಕೊಳ್ಳಿ. ಹೋಗಿ ಒಂದು ಅನಾಥ ಮಕ್ಕಳು, ಒಂದು ವೃದ್ಧಾಶ್ರಮ, ಇಲ್ಲ ಗೌರ್ಮೆಂಟ್ ಆಸ್ಪತ್ರೆಗಳು ಹೋಗಿ, ಅಲ್ಲಿ ಯಾರು ಕೇಳೋರು ಇರಲ್ಲ, ಎಲ್ಲೋ ಬಂದಿರ್ತಾರೋ ಒಂದು ಹಣ್ಣು, ಒಂದು ಸಿಹಿಯೋ, 1-3 kg, ಒಂದು ಅರ್ಧ kg ಆದ್ರೂ ಮಾಡ್ಕೊಂಡು ಒಂದು 5 ಜನಕ್ಕೆ ಖಾರ ಪೊಂಗಲ್ಲೋ, ಸ್ವೀಟ್ ಪೊಂಗಲ್ಲೋ ಬಿಸಿಯಾಗಿ ಮಾಡಿ ಬಾಳೆ ಎಲೆಯಲ್ಲಿ ತಗೊಂಡೋಗಿ ಕೊಡೋದು. ಯಾರೋ ಬಡ ಮಕ್ಕಳು ಒಂದು ಪುಸ್ತಕ, ಒಂದು ಪೆನ್ಸಿಲ್, ಒಂದು ಜಾಮೆಟ್ರಿ ಬಾಕ್ಸ್ ಥರದ್ದೇನಾದ್ರೂ ಒಂದು ಕೊಡೋದು, ಮಕ್ಳಿಗೊಂದು ಶೂ ಕೊಡಿಸೋದು ಮಾಡಬೇಕು. ಮಕ್ಕಳೇ, ಕೊಡೋರ್ಗೆ ಕೊಡ್ತಾ ಇರಬೇಡಿ. ಕೆಲವ್ರು ಇರಬೇಕು, ನೀವು ಹೇಳ್ಬಾರ್ದು. ಅನಂತ ಪದ್ಮನಾಭ ವ್ರತ ಹೆಂಗೂ ಬರುತ್ತೆ, ಅತ್ತೆ ತಾಯಿ ಬಂದು ಮಗಳಿಗೆ ಸೀರೆ ಕೊಡೋದಂತೆ, ಅದೇ ಮಗಳು ತಾಯಿಗೆ ಸೀರೆ ಕೊಡೋದಂತೆ. ಹೀಗೆ ಶಾಪವಾಗೋಯ್ತು ಅನ್ನೋ ರೀತಿನಲ್ಲಿ ಇರೋರು ಕೊಡೋದಲ್ಲ, ಇಲ್ಲದಿರುವವರಿಗೆ ಹುಡುಕೊಂಡು ಹೋಗಿ ಒಂದು 5 ಸೀರೆ. ಯಾರೋ ನೋಡಿ, ನಮ್ಮ ಕೈವಾರ ಕ್ಷೇತ್ರ ಇದೆ, ಹೋಗಿ ನಿಮ್ಮ ಕೈಲಾಗಿದ್ದು ಒಂದು 5 ಸೀರೆ, ಯಾವಾಗಲೂ ಒಂದು ಕಾಟನ್ ಸೀರೆ ನಿಮಗೆ ಆಗ ಗುರು ಶಿವಸುಬ್ರಹ್ಮಣ್ಯ ಲಕ್ಷ್ಮಿ ಸ್ಥಾನದಲ್ಲಿರೋದ್ರಿಂದ ಹೋಗ್ಬಿಟ್ಟು ಅಂತ ಜಾಗದಲ್ಲಿ ಒಂದು 5 ಸೀರೆ, ಆಗಾಗ ಇಲ್ಲ 50 ಸೀರೆ ಕಾಟನ್ ಸೀರೆ. ಯಾರಾದ್ರೂ ಬಡ ಮಕ್ಕಳ ಮದುವೆಗೆ ಅವ್ರು ಕೊಡ್ತಾರೆ, ಅದನ್ನ ಒಂದು 5 ಸೀರೆ ಕೊಟ್ಟು, ಮಾಂಗಲ್ಯ ಕೊಟ್ಟು, ವಾಲಗ ಇಟ್ಟು ಮದುವೆ ಮಾಡಿಸಿ, ಆ ತಾಯಿ ಜೀವಕ್ಕೆ ಮೆಹಂದಿ ಹಾಕ್ಸಿ. ಅಯ್ಯೋ, ಆ ಕ್ಷೇತ್ರ ನೆನೆಸ್ಕೊಂಡ್ರೆ ನನ್ನ ಮೈಯೆಲ್ಲ ಪುಳ್ಕ. ಮಕ್ಕಳು, ನಿಮಗೆ ಗೊತ್ತಿಲ್ಲ, ನಿತ್ಯ ಕಲ್ಯಾಣಂ
ಅಂತ ಜಾಗಕ್ಕೆ ಯಮನೂ ಕೂಡ ಬರೋಲ್ಲ. ಎಲ್ಲೆಲ್ಲಿ ಕಲ್ಯಾಣೋತ್ಸವಗಳು ನಡೀತಿರುತ್ತವೋ ಆ ಜಾಗಕ್ಕೆ ಅಂಥದ್ದೊಂದು ವೈಬ್ರೇಷನ್ ಬಂದ್ಬಿಡುತ್ತೆ. ಏನಕ್ಕೆ ತಿರುಪತಿಗೆ ಅಂಥದ್ದೊಂದು ವೈಬ್ರೇಷನ್? ಕಲ್ಯಾಣೋತ್ಸವ, ದೇವಿ ಕಲ್ಯಾಣೋತ್ಸವ, ಶ್ರೀನಿವಾಸ ಕಲ್ಯಾಣೋತ್ಸವ, ಯಾವಾಗ ಹೋಮ ಹವನ. ಇವತ್ತು ವಿಚ್ಛೇದನಗಳು ಜಾಸ್ತಿ, ಕುಟುಂಬಗಳಲ್ಲಿ ಪರಿಚ್ಛೇದನಗಳು ಜಾಸ್ತಿ. ನೀನ್ ಬೇಡ ನಾನ್ ಬೇಡ. ಮದುವೆ ಏನ್ ಮಾಡ್ಕೊಳ್ಳಲ್ಲ ಮಕ್ಕಳು. ಏನ್ ಮಕ್ಳ ಕಥೆ ಇರಲಿ, ಮದುವೆನೇ ಮಾಡ್ಕೊಳ್ಳಲ್ಲ. ಮೊನ್ನೆ ಕೂಡ ಒಂದು ತಾಯಿ ಜೀವ ಬಂದಿತ್ತು, ಸಂಕಟವೇ. ಇದೇ ದೇವ್ರು ಚೆನ್ನಾಗಿ ಕೊಟ್ಟಿದ್ದಾನೆ, ಇಲ್ಲ ನನಗೆ ಇನ್ನಷ್ಟು ಬೇಕು, ದೇವ್ರಿಗೆ ಇನ್ನಷ್ಟು ಕೊಡ್ತಾನೆ, ಇದಿರಲ್ಲ ಅಂದೆ. ಕಣ್ ತುಂಬ ಒದ್ದೆ ಆ ಮಗುಗೆ. ನಿನ್ ಗಂಡನಿಗೆ ದೇವ್ರು ಕೊಟ್ಟಿದ್ದಾನೆ ತಾಯಿ, ಕೊಟ್ಟಷ್ಟು ಸಾಕು ಅಂತ ಅವನು, ನಿನಗಿಲ್ಲ ಇನ್ನಷ್ಟು ಬಹುದೊಡ್ಡ ಬೃಹದಾಕಾರ, ದೊಡ್ಡ ಮರ ಬಿದ್ದೋಗುತ್ತೆ. ಇವುಗಳು ಗೊತ್ತಿಲ್ಲ. ಹೀಗೆ ಒಬ್ಬೊಬ್ಬರಿಗೊಂದೊಂದು ಆಸೆಗಳ ಕಡಲು. ನನ್ನ ಮಾತು ಕೇಳಿ, ಪ್ರಕೃತಿ ಬಂದು ಕೊಟ್ಟಾಗ ನಮಗೇ ಗೊತ್ತಿಲ್ಲದೆ ಯಾವುದಾದ್ರೂ ರೂಪದಲ್ಲಿ ನಮ್ಮವರನ್ನು ನಾವು ಅನ್ಕೋತೀವಿ, ನನ್ನ ಗಂಡ ಇವತ್ತೊಂದು ಪೆಟ್ಟು ಬಿದ್ದು ಬಂದ್ರು ಗುರುಗಳೇ, ಏನೂ ಆಗ್ಲಿಲ್ಲ. ಸಣ್ಣ ಆಕ್ಸಿಡೆಂಟ್ ಸರಿಯಾಗಿ ದಾಟಿ ಬಿಟ್ಟಿದ್ರೆ ಯೋಚನೆ ಮಾಡಿ ನೋಡಿ. ನಮಗ್ ಗೊತ್ತಿಲ್ಲದೆಯೇ ಅವತ್ತೇ ಬಸ್ಸಿಂದ ಇಳಿಸ್ಕೊಂಡು ಬಂದಿರ್ತೇವೆ. ಆ ಬಸ್ ಆಕ್ಸಿಡೆಂಟ್ ಇವತ್ತಿಗೂ ನಾನು ಮರ್ತಿಲ್ಲ. ನಾನೊಂದು ದೊಡ್ಡ ಸುಮಾರು ವರ್ಷಗಳ ಹಿಂದ್ಗಡೆ ಯಾವುದೋ ಒಂದು ದೊಡ್ಡ ಅಮೌಂಟ್, ಅವತ್ತಿನ ಕಾಲಕ್ಕೆ ಅದು ದೊಡ್ಡದು, ಇವತ್ತಿನ ಕಾಲಕ್ಕಂತ ಅದು 100 ಪಟ್ಟು ಬೇಡಿ. 30,000 ಬರಬೇಕು. ಇವತ್ತಿನ ಕಾಲಕ್ಕೆ ಅದು 30 ಲಕ್ಷ. ಆ ಬಸ್ಸಲ್ಲಿ ಹೋಗ್ಬೇಕು, ಏನಾಯ್ತೋ ಗೊತ್ತಿಲ್ಲ. ನನ್ನ ತಾಯಿ ಯಾರೋ ಅಡ್ಡ ಬಂದ್ರು, ಬೇಡ ಕಣೋ ಹೋಗ್ಬೇಡ. ಆ ಅಮ್ಮ ಅಡ್ಡ ಬಂತು ಅಂದ್ರೆ ಅವಸಾನಮ್ಮಂತೆ, ನಮಗ್ ಗೊತ್ತಿಲ್ಲ, ಅಮ್ಮನಿಗೆ ಗೊತ್ತು ನೋಡಿ. ಆ ಎಮ್ಮನ ಮುಖ ನೋಡಿ ಹೋದವರು ಮರಳಿ ಬಂದವರೆಲ್ಲ ಒಂದು ಕೈಯೋ ಕಾಲೋ ಇಲ್ಲ, ಜೀವನ ಹೋಗಿದೆ ಅಂತ ಮಾತಿದೆ. ಹೋಗ್ಬೇಡ, ಬಾಗಿಲು ಹಾಕ್ಬಿಟ್ರು ನನ್ ಗಲಾಟೆ. ನನಗೆ ಅವತ್ತಿನ ಕಾಲಕ್ಕೆ ಲೆಕ್ಕ ಹಾಕೊಳ್ಳಿ. ಇವತ್ತಿನ ಕಾಲಕ್ಕೆ 30 ಲಕ್ಷ ಅಂದ್ರೆ ಅವತ್ತಿನ ಕಾಲಕ್ಕೆ 30,000 ಬಹುದೊಡ್ಡ ದುಡ್ಡದು. ಅವತ್ತಲ್ಲಿದ್ದಾನೆ ಆತ ಹೋಗ್ಲೇಬೇಕು, ಬರಬೇಕು. ಏನು ಕೇಳಿದ್ರು ಅಮ್ಮ ಹೆಂಗ್ ಹೊಡೆದಿದ್ರು ಅಂದ್ರೆ ಶರ್ಟಲ್ಲಿ ಅರ್ಧ ಹಾಕ್ಬಿಟ್ಟಿದ್ರು. ನನ್ನ ಪ್ರಾಣ ಹೋದ್ರೆ ಹೋಗ್ಲಿ, ನನ್ಗಿರೋದು ಒಂದು ಗುಡಿಸ್ಲು, ಅದನ್ನ ಮಾರ್ಬಿಟ್ಟು ದುಡ್ಡು ಕೊಟ್ಬಿಡ್ತೀನೋ, ನನಗೆ ನೀನ್ ಮುಖ್ಯ ಅಂದ್ಬಿಟ್ರು. ಹೋಗ್ಲಿಲ್ಲ ಮಕ್ಕಳೇ, ನೀವು ನಂಬ್ತೀರಾ? ಆ ಬಸ್ಸು ಆಕ್ಸಿಡೆಂಟ್, ಯಾವ ಸೀಟಲ್ಲಿ ನಾನು ಹೋಗ್ಬೇಕಿತ್ತು ಬುಕ್ ಮಾಡಿ ಸೀಟಲ್ಲಿ ಡಮಾಲೆ. ಅದನ್ನ ಹೇಳೋದು, ತಲೆ ಹೋಗೋದು ಯಾವುದೋ ಧರ್ಮ ನನ್ನಮ್ಮನ ಮೂಲಕ, ಯಾವುದೋ ಮಾಡಿದ ಸೇವೆ ನನ್ನಮ್ಮನ ಮೂಲಕ ನಿಮ್ಮಗಳ ಸೇವೆ ಮಾಡಬೇಕು ಅಂತ ಈ ಒಂದು 26-27 ವರ್ಷಗಳ ಹಿಂದೆ ಒಂದು ನಡೆದ ವಿಸ್ಮಯ ಇದು ಮಕ್ಕಳೇ. ಇಟ್ ಇಸ್ ಮಿರಾಕಲ್. ಈ ಥರದ್ದು ನಮ್ಮನ್ನು ಕಾಪಾಡಿರುತ್ತೆ. ನಾವು ಮಾಡಿದ್ದು ನಮಗೆ ಅದಿತ್ತು ಅಂದ್ರೆ, ಅದನ್ನೂ ಮೀರಿ ಕರ್ಮ ಬಲ ಜಾಸ್ತಿ ಇತ್ತು, ಕರ್ಮದೇಟು ಎಳ್ಕೊಂಡು ಹೋಗ್ಬಿಟ್ಟಿರ್ತಿತ್ತೇನೋ. ನಾನಿಲ್ಲ, ನಿಮ್ಮ ಮುಂದುಗಡೆ ರವಿಶಂಕರ ಇವತ್ತಿದ್ದಿಲ್ಲ. ಅದಕ್ಕೆ ಹೇಳ್ತಿದ್ದೇನೆ, ಮಾಡ್ತಾ ಇರಿ ಮಕ್ಕಳು, ಒಳ್ಳೇದೇ ಮಾತಾಡಿ. ಅಟ್ಲೀಸ್ಟ್ ನಮ್ಮ ಕೈಯಲ್ಲಿ ಕೊಡೋಕ್ಕೇನಿಲ್ಲ. ಆಗ್ಲಿ ಸ್ವಾಮಿ ಚೆನ್ನಾಗಿದೆ, ಆಗ್ಲಿ ಸ್ವಾಮಿ ಚೆನ್ನಾಗಿದೆ, ಆಗ್ಲಿ ಸ್ವಾಮಿ ಚೆನ್ನಾಗಾಗ್ಲಿ, ಆಗ್ಲಿ ಸ್ವಾಮಿ ಒಳ್ಳೇದಾಗ್ಲಿ, ಇದನ್ನ ಮಾತಾಡಿ. ಕೆಲವರು ಇರ್ತಾರೆ ಗುಳ್ಳೆ ನರಿಗಳು, ಮಾತಾಡೋದೆಲ್ಲ ಹಾಗೆ ಬೇರೆ ಮಾಡೋ ಕೆಲಸಗಳಿರ್ತಾರೆ. ಅತಿ ವಿನಯಂ ಧೂರ್ತ ಲಕ್ಷಣ. ಕುಜರಾಹು ಕೊಡ್ತಾನೆ ಬಿಡಿ, ಸರಿಯಾಗಿಡ್ತಾನೆ. ಜಾಗ್ರತೆ. ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ಪ್ರಾರಂಭಿಸಿದ್ದು ನೀನೇ, ಮುಗಿಸಿದ್ದು ನೀನೇ, ನೊಂದಿದ್ದು ಮಾತ್ರ ನಾನೇ. ಯೋಚನೆ ಮಾಡಿ ನೋಡಿ, ನಾವೇನಾದ್ರೂ ಭೂಮಿಗೆ ಬರಬೇಕು ಅಂತ ಆಸೆ ಪಟ್ಟಿದ್ವ? ಯಾರು ಕರ್ಕೊಬಂದ್ರು ಮಕ್ಕಳೇ ನಮ್ಮನ್ನ? ಯಾಕೆ ಕರ್ಕೊಬಂದ್ರು ಇವ್ರು ನಮ್ಮನ್ನ? ಅವ್ರ ನಿರ್ಧಾರನೂ ಅದಾಗಿರ್ಲಿಲ್ಲ, ಹೌದಲ್ವಾ? ನಾವೆಲ್ಲ ಆಕಸ್ಮಿಕ ಮಕ್ಕಳು. ಯಾರೋ ದೈವಾಂಶ ಸಂಭೂತರು ಪ್ರಾರ್ಥನೆ, ಧ್ಯಾನ, ಪೂಜೆ, ಹೋಮ, ಹವನ, ಒಳ್ಳೆ ರಾಜರ್ಷಿಗಳಾಗಿ ಮಹರ್ಷಿಗಳಾಗಿ ತಪಸ್ಸು ಮಾಡಿ ಪಡಿತಾರೆ. ಯಾವುದೋ ಒಂದು ಜನ್ಮಗಳು ವರನಟರು, ವರಪುತ್ರರು ಹಿಂಗಿರ್ತಾರೆ. ಅವನೇ ಕಳ್ಸಿದ್ ನಮ್ಮನ್ನ.
ಅವನಾಗಿ ಕೊನೆಗಾಣಿಸೋವರೆಗೂ ನಾವೇನು ಮಾಡಕ್ಕೊಳಕ್ಕಾಗಲ್ಲ. ಅಲ್ಲಿವರೆಗೂ ಏನಾದರೂ ಒಂದು ಕೊರತೆ ಕೊಟ್ಟಿರುತ್ತಾನೆ, ನೆನಪಿಟ್ಟುಕೊಳ್ಳಿ. ಇಟ್ಸ್ ದ ಡೆಸ್ಟಿನಿ ವಿಚ್ ವಿ ನೀಡ್ ಟು ಅಕ್ಸೆಪ್ಟ್. ಮೇಷರಾಶಿ, ಶುಕ್ರನ್ ಸಾರದಲ್ಲಿ ವಿಶೇಷವಾಗಿ ಚಂದ್ರ ಸಪ್ತಮಾಧಿಪತಿಯ ಪ್ರಭಾವದಲ್ಲಿದ್ದು, ಆ ಸಪ್ತಮಾಧಿಪತಿ ಸುಖಭಾವದಲ್ಲಿರುವುದರಿಂದ ಚೆನ್ನಾಗಿದೆ. ಮದುವೆ, ಮುಂಜಿ, ಮನೆ, ಮಾತುಕತೆ, ಓಡಾಟ, ಸುತ್ತಾಟ, ಶುಭ ಕಾರ್ಯಗಳನ್ನ ನೋಡ್ತೀರಿ. ಆದರೂ ಸ್ತ್ರೀಯರ ವಿಚಾರದಲ್ಲಿ ಮನೆಯಲ್ಲೊಂದು ಸಣ್ಣ ಒಂದು ಎಳೆದಾಟ, ಎಲ್ಲ ಗಂಡನ ವಿಚಾರ, ಹೆಂಡತಿ ವಿಚಾರ, ಈ ಥರದೊಂದು ಸಣ್ಣ ನೋವಾಗ್ತಕ್ಕಂಥ ಪ್ರಸಂಗ ಉಂಟು. ಸುಖಕ್ಕೆ ಕೊರತೆ ಇಲ್ಲ, ಅಂದಕ್ಕೆ ಕೊರತೆ ಇಲ್ಲ, ಇವತ್ತು ಆನಂದಕ್ಕೆ ಕೊರತೆ. ಅಂದ ಜಾಸ್ತಿ ನೋಡ್ಬೇಡಿ ಮಕ್ಕಳೇ. ವೃಷಭ ರಾಶಿ, ಚಂದ್ರ ಶುಕ್ರನ್ ಸಾರ ಅಷ್ಟಮ, 3ನೇ ಮನೆಯಲ್ಲಿದ್ದಾನೆ. ತೊಂದರೆ ಏನಿಲ್ಲ, ಪರಿಶ್ರಮಕ್ಕೆ ತಕ್ಕಂತ ಲಾಭ. ಆದರೂ ಖರ್ಚುಗಳು ವಿಪರೀತ. ಒಡ ಹುಟ್ಟಿದವ್ರಿಗೂ, ಕುಟುಂಬದವ್ರಿಗೂ, ಮನೆಯವರಿಗೂ ಇರುವಂತ ಕೆಲಸ ಕಾರ್ಯಗಳು, ಮನೆ ಜವಾಬ್ದಾರಿಗಳನ್ನ ನಿಭಾಯಿಸಲಿಕ್ಕಷ್ಟೇ, ತೊಂದರೆಗಳಿಲ್ಲ. ಮಿಥುನ ರಾಶಿ, ಚಂದ್ರ ಶುಕ್ರನ್ ಸಾರ, ಶುಕ್ರ ಧನಸ್ಥಾನ ಚೆನ್ನಾಗಿದೆ. ಸ್ತ್ರೀಯರಿಗೆ ಸಂಬಂಧಿತ ವೃತ್ತಿ, ಉದ್ಯೋಗ, ವ್ಯಾಪಾರ, ವ್ಯವಹಾರ ಅನುಕೂಲ ಸಿದ್ಧವಾಗತಕ್ಕಂಥ ಒಂದು ದಿನ. ಕರ್ಕಾಟಕ ರಾಶಿ, ಶುಕ್ರ ನಿಮ್ಮನೇಲಿ ತುಂಬಾ ದಿನದ ನಂತರ ಒಂದು ಅಲಂಕಾರ, ಒನಪು, ವೈಯಾರ, ಏನೋ ದೇವರು ದರ್ಶನ, ಪೂಜೆ, ಆತ್ಮೀಯರ ದರ್ಶನ, ಸ್ನೇಹಿತರ, ಆತ್ಮೀಯರು, ಗೆಳೆಯರು, ಬಂಧುಗಳು, ಕುಟುಂಬ, ಈ ಥರದವರ ಜೊತೆ ಒಡನಾಟ, ಸುತ್ತಾಟ ಇವೆಲ್ಲವನ್ನು ನೋಡ್ತಕ್ಕಂಥ ಅದ್ಭುತವಾದ ದಿನ. ಹೊಸದಾಗಿ ಮದುವೆ ಆಗಿರೋರಿಗಂತೂ ಆನಂದಕರವೇ. ಏನು ವಿಶೇಷವಾಗಿ ಸಿಂಹರಾಶಿ, ಶುಕ್ರ 12ನೇ ಮನೆ, ಪಂಚಮದಲ್ಲಿ ಚಂದ್ರ, ಶುಕ್ರನ್ ಸಾರದಲ್ಲಿ ಇರ್ತಕ್ಕಂಥದ್ದು. ಮಕ್ಕಳಿಗೋಸ್ಕರ ಖರ್ಚು, ಅದರಲ್ಲೂ ಸ್ತ್ರೀ ಸಂತಾನ ಇದಿದೆ. ಒಂದಷ್ಟು ಬಂಗಾರ ತೆಗೆದಿಡ್ಬೇಕು ಅಂದ್ರೆ ಎಲ್ಲಿ ಬಂಗಾರ ಇನ್ ಕೈಗೆ ಸಿಗ್ತಕ್ಕಂಥದ್ದಲ್ಲ. ತಿಂಗಳು ಒಂದು 3,000 5,000 ಚೀಟಿ ತರ ಹಾಕೋತಿದ್ವಿ. ಏನು ಬರುತ್ತೆ ಮಕ್ಕಳೇ? 10 ಗ್ರಾಮ್ ಬಂಗಾರ ಬರಲ್ಲ ಮಕ್ಕಳೇ. 5,000 ಸಾವಿರ ಹಾಕಿದ್ರು ಕೂಡ ಈಗ ಗೊತ್ತಾಗ್ತಿಲ್ಲ. ಇದು ಹೀಗೆ ನಮ್ಮ ಕೊಳ್ಳು ಬಾಕುತನವೋ ಇನ್ನೊಂದು. ಬೇಕಾದ್ರೆ ತಿರುಪ್ತಿ ಉಂಡಿಗೆ ಬೇಕಾದ್ರೆ ತಗೊಂಡೋಗಿ ಹಾಕ್ತೀವಿ. ಯಾರ್ದೋ ಒಂದು ಮದುವೆಗೆ ಒಂದಷ್ಟು ಸಹಾಯ ಮಾಡೋಣ. ಕಲ್ಯಾಣ ದೋಷಗಳು ನೆನ್ಪಿಟ್ಕೊಳ್ಳಿ, ಇನ್ನು ಕಲ್ಯಾಣ ದೋಷಗಳೇ. ಯಾಕೆ ಈಗ ಕಲ್ಯಾಣಗಳು ನಿಲ್ಲುತ್ತಿಲ್ಲ ಅನ್ನೋದೊಂದು ಗೊತ್ತಿದೆಯಾ ನಿಮಗೆ? ಮಾಡುತ್ತಿರೋ ವೈದಿಕ ವಿಧಾನದಲ್ಲೇ ಬಹುದೊಡ್ಡ ತಪ್ಪುಗಳನ್ನ ಮಾಡ್ಕೋತಿದ್ದೇವೆ, ನನ್ನನ್ನು ಸೇರಿಸಿ. ಮದುವೆಗೆ ಮೊದಲು ಯಾರಾದರೂ ರಿಸೆಪ್ಷನ್ ಮಾಡ್ತಾರಾ ಹೇಳಿ? ಮದುವೆಗೆ ಮೊದಲೇ ಫೋಟೋ ಶೂಟು, ಇನ್ನೊಂದು ಶೂಟು ಅಂತ ಮಾಡ್ತಾರ? ಎಲ್ಲ ಮಾಡ್ಬಿಟ್ಟಿರ್ತಾರೆ ಅಲ್ಲಿ ಸ್ವಿಮ್ಮಿಂಗ್ ಪೂಲಲ್ಲಿ ಕರ್ಕೊಂಡು ಹೋಗ್ಬಿಟ್ಟು. ಇನ್ನೇನಿದೆ ಅಲ್ಲಿ ನೋಡೋದು? ಒಂದು ದೇವರನ್ನ ಸಮೇತ ಮಹಾಮಂಗಳಾರತಿ ಮಾಡುವಾಗ ಅದೆಲ್ಲ ಮಾಡಿ ರೆಡಿ ಮಾಡಿ ಆ ಪರದೆ ಹಿಂಗೆ ಕದಲಿಸ್ತಾರೆ, ಆಗ ನೋಡಿ ಅಂತ. ಅದೊಂದು ದೇವತಾ ಕಾರ್ಯ. ಹಾಗೆಯೇ ಮದುವೆಯೂ ದೇವತಾ ಕಾರ್ಯ. ಯಾವಾಗ ಏನು ನೋಡ್ಬೇಕು ಎಲ್ಲ ಮುಗಿಸಿ ಮದುವೆ ಆದ್ರೆ ಎಲ್ಲಿರುತ್ತೆ ಮಕ್ಕಳೇ? ಆ ಒಂದು ರಿಸೆಪ್ಷನ್ ನಲ್ಲಿ ಹೆಂಗ್ ನೀವು ಆಶೀರ್ವಾದ ಮಾಡ್ತೀರಿ ಮಕ್ಕಳೇ? ಮದುವೆಗೆ ಮೊದಲೇ ದೀರ್ಘ ಸುಮಂಗಲಿ ಭವ. ಎಲ್ಲಿ ಮದುವೆ ಆಗಿದೆ ದೀರ್ಘ ಸುಮಂಗಲಿ ಭವ ಹೇಳಿ? ಹೇಗೆ ನೀವು ಆಶೀರ್ವಾದ ಮಾಡಬಲ್ರಿ? ಶೂ ಹಾಕೊಂಡು, ಚಪ್ಪಲಿ ಹಾಕೊಂಡು, ಲಕ್ಷ್ಮೀನಾರಾಯಣ ಸ್ವರೂಪವಾಗಿ ಅವರನ್ನ ನಿಲ್ಲಿಸುತ್ತೇವೆ. ಲಕ್ಷ್ಮೀನಾರಾಯಣರು ಆ ವೈದಿಕ ಮಂತ್ರಗಳನ್ನು ತುಂಬಿಸುವಂತ ಆ ನವದಂಪತಿಗಳು, ಅರಿಶಿಣಗಳು, ಮೆಹಂದಿಗಳು, ಏನೇನೋ ವರಪೂಜೆ, ವಧುಪೂಜೆ, ಎಷ್ಟು ನಿಯಮಗಳಿರ್ತವೆ ಗೊತ್ತಾ? ಒಂದು ವೈದಿಕ ಮದುವೆ ಅಂದ್ರೆ ದೇವತಾಗಳ ಶಕ್ತಿ ತುಂಬಿಟ್ಟಿರ್ತವೆ. ಅದಕ್ಕೆ ಅವರು ಆ ರೀತಿ ಕಂಗೊಳಿಸ್ತಿರ್ತಾರೆ. ಅಂತ ಮಕ್ಕಳನ್ನು ಕರ್ಕೊಂಡೋಗಿ ನಾವು ದೊಡ್ಡವರು ಕಂಜೂಸ್ ಬುದ್ಧಿ, ಯಾವನೋ ಮಾಡಿದಂಥ ವ್ಯಾಪಾರಿ ಬುದ್ಧಿ, ವ್ಯವಹಾರಸ್ಥ ಬುದ್ಧಿ, ಅವ್ನು ದುಡ್ಡುಳಿಸ್ಲಿಕ್ಕೆ ಮಾಡಿದಂಥ ಎಡವಟ್ಟು ಬುದ್ಧಿ, ಹಿಂಗ್ ಮಾಡಿಟ್ಬಿಟ್ಟಿದ್ದಾರೆ. ಹೀಗೆ ಮಾಡಿಟ್ಬಿಟ್ಟಿದ್ದಾರೆ. ಎಲ್ಲಿರುತ್ತೆ ಚೆನ್ನಾಗಿ? ಎಲ್ಲಿ ಅವರಲ್ಲಿ ಅನುರಾಗ ಬರುತ್ತೆ? ಮೊದಲೇ ಈ ಥರದೊಂದು ಆಭಾಸ ಆಶೀರ್ವಾದ ಆದರೆ. ಅದಕ್ಕೆ ಮದುವೆಗಳು 3 ದಿನ, 3 ವಾರ, 3 ತಿಂಗಳು ಇನ್ನೇನೇನೋ ಆಗ್ತಿದೆ. ಏನೂ ಹೇಳಕ್ಕಾಗಲ್ಲ ಮಕ್ಕಳೇ. ಇನ್ನೇನು ಮಾತಾಡೋದು ಬಿಡಿ ಮಕ್ಕಳೇ, ಸಂಕಟ ಆಗುತ್ತೆ. ಸಿಂಹಂ ಅದೇ ಥರದ ಒಂದು ಸಮಸ್ಯೆಗಳ ಛಾಯೆ ಉಂಟು. ಎಚ್ಚರಿಕೆ. ಪ್ರೀತಿಸಿ ಮದುವೆ ಆಗಿದ್ರೆ
ಇಲ್ಲ ಒತ್ತಡದ ಮದುವೆ ಆಗಿದ್ರೆ ಅಲ್ಲೊಂದು ತೊಳಲಾಟ, ಕಾಂಪ್ರಮೈಸ್ ಅಷ್ಟೇ, ಅನುಭವಿಸಿ ಅಂತೀನಿ ಕೆಲವರಿಗೆ. ಒಬ್ಬರು ಬಂದಿದ್ರು, ಅಯ್ಯ ನೀನು ದುಡ್ಡು ಕಳ್ಕೊಂಡಿದ್ದೀಯಾ, ಈ ವ್ಯಾಪಾರ ಬೇಡ, ಟ್ರೇಡಿಂಗ್ ಥರದ್ದೇನಾದರೂ ಮಾಡು, ಈ ಥರದ್ದು. ಇಲ್ಲ, ನಾನು ಅದೇ ಹೇಳಬೇಕು, ಇಷ್ಟ ಹಾಕ್ಬಿಟ್ಟಿದ್ದೀನಿ. ನಾವು ಬಂದಿದ್ದೇನೆಂದರೆ ಅಷ್ಟು ದೂರದಿಂದ, ಹಾಸನದಿಂದ ಬಂದಿದ್ದಾರೆ. ನೀವೇನಾದರೂ ವ್ಯಾಪಾರಕ್ಕೆ ಮಾಡಿಕೊಟ್ಬಿಡ್ತೀರಿ. ಹೆಂಗೆ ಮಕ್ಕಳೇ, ಹೇಗೆ ಮಕ್ಕಳೇ? ನಾನು ಸುಳ್ಳು ಹೇಳಿ ನಿಮಗಿಲ್ಲ ಅಂದಿದ್ದಿಲ್ಲ. ಇದು ಹೆಂಗೆ ಅಂದರೆ, ಜೀವ ಹೋಗಿರೋ ಶರೀರ ಒಂದು ಕೋಮಾಗಿ ಹೋಗ್ಬಿಟ್ಟಿದ್ದಾನೆ, ಇಲ್ಲ ಒಂದು ಕಾಲು ಹೋಗ್ಬಿಟ್ಟಿದೆ, ಕಾಲು ಪರ್ಸು ಅಂದಂಗೆ ಆಯಿತು ಮಕ್ಕಳೇ. ಆಲ್ರೆಡಿ ಕಡಿಮೆ ಅಂದರೂ 3 ಕೋಟಿ ಇಲ್ಲ 6 ಕೋಟಿ ಕಳ್ಕೋಬೇಕು ಅಂದರೆ 3 ಕೋಟಿ ಕಳ್ಕೊಬಿಟ್ಟಿದ್ದಾನೆ ಪುಣ್ಯಾತ್ಮ. ಮತ್ತೆ ಅದಕ್ಕೆ ಜೀವ ಬರ್ಸು ಅಂತಿದ್ದಾನೆ. ಹೇಗಾದ್ರೂ ವ್ಯಾಪಾರ, ನನಗೆ ಸುಳ್ಳು ಹೇಳಕ್ ಬರಲ್ಲ ಮಕ್ಕಳೇ. ಇದಿಲ್ಲ ಅಂದಿದ್ದಿಲ್ಲ. ನೋಡಿ, ನಾವು ಮಾಡಿಸ್ಬೋದು, ಇಲ್ಲ ಅಂತಲ್ಲ. ನಿಮ್ಮ ಕರ್ಮ, ಪ್ರಾರಬ್ಧ ಕರ್ಮದಲ್ಲಿ ಅದಿರ್ಬೇಕಲ್ಲ ಅನುಭವಿಸೋಕೆ, ಪಡ್ಕೊಳ್ಳೋಕ್ಕೆ, ಜೀರ್ಣಿಸು. ತಿಂದ ಅನ್ನವೇ ಜೀರ್ಣ ಮಾಡ್ಕೊಳಕ್ಕಾಗಲ್ಲ ನಾವು ಮಕ್ಕಳೇ. ತಿಂದ ಅನ್ನವೇ, ಕಸಿದು ತಿಂದ ಅನ್ನ, ಇಲ್ಲ ದುಡಿದು ತಿಂದು ಅನ್ನ, ಇಲ್ಲ ಮೋಸ ಮಾಡಿ ದುಡಿದು ತಿಂದ ಅನ್ನ, ಯಾವುದೋ ರೂಪದ ಅನ್ನವೇ ಈಗ ಜೀರ್ಣ ಆಗ್ತಿಲ್ಲ ನಮಗೆ ಮಕ್ಕಳೇ. ಅಂಥದ್ರಲ್ಲಿ ಯೋಚನೆ ಮಾಡಿ ನೋಡಿ. ಅಲ್ಲ, ನೀವು ಬದಲಾಯಿಸ್ಬಿಡಿ ಅಂದರೆ ಪ್ರಕೃತಿನ ಬದಲಾಯಿಸೋದ. ಸೀತಾರಾಮರು ವನವಾಸವನ್ನು ವಸಿಷ್ಠರು ತಪ್ಪಿಸ್ಲಿಕ್ಕಾಗಲಿಲ್ಲ. ಕುಲಗುರುಗಳು ವಿಶ್ವಾಮಿತ್ರರು ಮಹಾ ಗಾಯತ್ರಿ ಮಂತ್ರವನ್ನೇ ಉಪಾಸನೆ ಮಾಡಿದಂಥವರು. ಬ್ರಹ್ಮರ್ಷಿ ಪಟ್ಟವನ್ನು ಸ್ವಯಾರ್ಜಿತವಾಗಿ ಸ್ವಯಂ ಕೃಷಿಯಾಗಿ ಸಂಪಾದನೆ ಮಾಡಿದಂಥವ್ರು. ಇಷ್ಟಕ್ಕೂ ಅವರು ಹುಟ್ಟಿನಿಂದ ಬ್ರಾಹ್ಮಣರಲ್ಲ. ಗಾದಿ ಮಹಾರಾಜ ಆತ ಚಕ್ರವರ್ತಿ ರಾಜ ಆತ. ಅಲ್ಲೊಂದು ಹಮ್ಮಗೆ ಬಿದ್ದು ನಿಲ್ಲೋದದು. ಹಬ್ಬ, ಅವರಿಗೆ ಒಂದು ಮಹಾವಿದ್ಯೆಯನ್ನ ಕರ್ಕೊಂಡು ಹೋದಾಗ ಆ ಪುಟ್ಟ ಮಕ್ಕಳನ್ನ ದಶರಥರಿಗೆ ಹೇಳಿ ಕರ್ಕೊಂಡು ಹೋಗುವಾಗ ಒಂದು ಮಹಾವಿದ್ಯೆಯನ್ನ ಬೋಧಿಸ್ತಾರೆ. ಆ ವಿದ್ಯೆ ಬೋಧಿಸಿದ್ಮೇಲೆ ಏನಾಗುತ್ತೆ ಗೊತ್ತಾ, ಅವರಿಗೆ ಬಾಯಾರಿಕೆಗಳು ಬರೋಲ್ಲ, ದಣಿವು ಬರೋಲ್ಲ, ಸುಸ್ತು ಅನ್ನೋದು ಬರೋಲ್ಲ, ಹಸಿವೆ ಅನ್ನೋದು ಬರೋಲ್ಲ. ನಂಬ್ತೀರಾ? ಆ ಮಂತ್ರ ಉಪಾಸನೆ ಮಾಡ್ಕೊಬಿಟ್ರೆ ರಾಮ ಲಕ್ಷ್ಮಣರಿಗೆ ಬಳಲಿಕೆ, ಬೆವರು, ಸುಸ್ತು, ಚಳಿ, ಬಿಸಿಲು ಗೊತ್ತು. ಮುಂದೊಂದು ದಿನ ಇಂಥದೊಂದು ಪ್ರಳಯ ಸಾಕ್ಷಿಯ ಯುದ್ಧ ಆಗುತ್ತೆ ಅಂತ ಉಪಾಸನೆ ಮಾಡಿಕೊಟ್ಟವರು ಅವರ ಮಂತ್ರೋಪಾಸನೆಯನ್ನ. ನಿಮಗಿನ್ಮೇಲೆ ಏನೂ ಆಗೋಲ್ಲ. ಅದಕ್ಕೆ ಲಕ್ಷ್ಮಣರು 14 ವರ್ಷ ನಿದ್ರೆ ಇಲ್ಲದೆ ಎದ್ದಿರ್ತಾರೆ. ಆ ನಿದ್ರೆಯನ್ನ ಆತನ ಧರ್ಮಪತ್ನಿ ಊರ್ಮಿಳಾದೇವಿ, ಅಮ್ಮ ರಾಮಚಂದ್ರ 14 ವರ್ಷ ನಿದ್ದೆ ಮಾಡಿರ್ತಾಳೆ. ನೆನಪಿಟ್ಟುಕೊಳ್ಳಿ. ತುಂಬಾ ಇವೆಲ್ಲ ತೆಗೆದರೆ ಆ ಒಂದು ಶಕ್ತಿಗಳನ್ನ ಹೇಗೆ ತಡ್ಕೊಂಡಿದ್ಲು ಆ ತಾಯಿ ಜೀವ ಅಂದ್ರೆ, ಆಕೆ ನೋಡಿ ಧ್ಯಾನಾಸಕ್ತಳಾಗಿ ಮಲಗ್ಬಿಡ್ತಾಳೆ. 14 ವರ್ಷ ಎದ್ದೊಳೋದಿಲ್ಲ. ಅವರು ವಾಪಸ್ ಬರೋ ದಿನ ಎದ್ದೊಳೋದು. ನಂಬ್ತೀರಾ? ಆ 14 ವರ್ಷ ಲಕ್ಷ್ಮಣರು ಕಾವಲು ತರ ಎದ್ದಿರ್ತಾರೆ ಸೀತಮ್ಮನಿಗೆ, ರಾಮಯ್ಯನಿಗೆ. ಅದಕ್ಕೆ ರಾಮಯ್ಯ ಒಂದು ಕಡೆ ಹೇಳ್ತಾರೆ, ನನಗೆ ತಂದೆಯಪ್ಪ ನೀನು ಅಂತಾರೆ. ನನಗೆ ತಂದೆ ಹೋದ ದುಃಖಕ್ಕಿಂತ ನಿನಗೇನಾದರೂ ಆಗ್ಬಿಡ್ತು ಅಂದ್ರೆ, ಆ ಲಕ್ಷ್ಮಣ ಬಿದ್ದಾಗ ಅದನ್ನ ಹೇಳ್ತಾರೆ, ನನಗೆ ತಂದೆ ಕಣೋ ನೀನು. ತಂದೆ ಸ್ಥಾನದ ಸ್ವಂತ ಸೋದರನನ್ನ ತಂದೆಯಾಗಿ ಕಂಡಂತ ಏಕೈಕ ಚಕ್ರವರ್ತಿ ನನ್ನ ರಾಮಚಂದ್ರ. ಇವತ್ತೆಷ್ಟು ಜನ ನಾವು ನಮ್ಮ ಮನೆ ತಮ್ಮಂದ್ರನ್ನ ಆ ಥರ ನೋಡ್ತೀವಿ. ಲೆಕ್ಕಾಚಾರ ಇನ್ನೊಂದು. ಯೋಚನೆ ಮಾಡಿ ನೋಡಿ ಮಕ್ಕಳೇ, ಅದಿದೆ. ಸೊ ಸಿಂಹಂ ಜಾಗೃತಂ. ಇನ್ನು ಕನ್ಯಾ ರಾಶಿ, ಸುಖಭಾವದಲ್ಲಿ ಶುಕ್ರ, ಆ ಲಾಭದಲ್ಲಿ ಶುಕ್ರ ಚೆನ್ನಾಗಿದೆ. ಬೆಳ್ಳಿ, ಮುತ್ತು, ರತ್ನ, ಮಾಣಿಕ್ಯ, ಆಭರಣ, ಓಡಾಟ, ಸುತ್ತಾಟ, ಈ ತರದ ವ್ಯಾಪಾರ, ಆನಂದ ಪಡಿಸತಕ್ಕಂಥ ವ್ಯಾಪಾರ, ಖುಷಿ ಪಡಿಸ್ತಕ್ಕಂಥ ವ್ಯಾಪಾರ, ವ್ಯವಹಾರ, ಉದ್ಯೋಗ ಅನುಕೂಲಂ. ತುಲಾ ರಾಶಿ ಚೆನ್ನಾಗಿದೆ. ಇವತ್ತೇನೋ ಒಂಥರ ಧೈರ್ಯ, ಸ್ಥೈರ್ಯ, ಎಸ್ ಚೆನ್ನಾಗಿದೆ. ಬಟ್ಟೆ ವ್ಯಾಪಾರ, ಹಣ್ಣಿನ ವ್ಯಾಪಾರ, ತರಕಾರಿ ವ್ಯಾಪಾರ, ಬೇಕರಿ, ಜ್ಯೂಸು, ಈ ಥರದ ವೃತ್ತಿ ಉದ್ಯೋಗ ಅದ್ಭುತವಾಗಿದೆ. ಇನ್ನು ವೃಶ್ಚಿಕ ರಾಶಿ, ಚಂದ್ರ ಶುಕ್ರನ್ ಸಾರ. ಶುಕ್ರ ವಿಶೇಷವಾಗಿ ಭಾಗ್ಯಸ್ಥಾನ. ಕಳೆದು ಹೋದ ಮಾನ, ಕಳೆದು ಹೋದ ಮರ್ಯಾದೆ, ಕಳೆದು ಹೋದ ದುಡ್ಡು, ಕಳೆದು ಹೋದ ಬಂಗಾರ, ಕಳೆದು ಹೋದ ಸಂಪಾದನೆ ಮರಳಿ ಪಡೆಯುವಂತ ಸುಯೋಗ ಇರತಕ್ಕಂಥ ಅದ್ಭುತವಾದಂಥ ದಿನ. ಚೆನ್ನಾಗಿದೆ. ಸ್ತ್ರೀ ಸುಖ, ಪ್ರಣಯ ಸುಖ, ಪುರುಷ ಸುಖ, ಗಂಡನ ಸುಖ, ದಾಂಪತ್ಯ ಸುಖ, ಅನುರಾಗ ಸುಖ, ಒಳ್ಳೆ ಭೋಜನ ಸುಖ, ಇವೆಲ್ಲವನ್ನು ಪಡೆಯುತ್ತೀರಿ.
ಧನಸ್ಸು ರಾಶಿ ತುಂಟುತನ, ವಿಪರೀತ ಖರ್ಚು, ವಿಪರೀತ ಆಸೆ. ಕೆಲವ್ರಿಗೂ ಅದೊಂದು ನಾನು ಕೇಳಿದೆ, ನಿಮ್ಮ ಹಾಬಿ ಏನು ಅಂತ ಒಬ್ಬರನ್ನ, ಶಾಪಿಂಗ್ ಅಂದ್ರು. ಇವ್ರ ಮನೆ ಬಂಗಾರ ಆಗೋಗ ಮಾಡಬೇಕಾಗಿದ್ದೆ, ಗಂಡ ಎಲ್ಲ ಲೂಟಿ ಮಾಡಿಕೊಂಡು ದೊಡ್ಡ ಅಫಿಷಿಯಲ್. ಶಾಪಿಂಗ್ ಮಿನಿಮಮ್ ವಾರಕ್ಕೆ 5 ಲಕ್ಷ ಖರ್ಚು ಮಾಡಿಲ್ಲ ಅಂದ್ರೆ ತಿಂದಿದ್ದರಗಲ್ವಂತೆ ಆಕೆಗೆ. ಅಮ್ಮ ರಾಮಚಂದ್ರ. ಶಾಪಿಂಗ್. ಇನ್ನೊಬ್ಬನ ಕೇಳಿದೆ, ವಾಟ್ ಈಸ್ ಯುವರ್ ಹಾಬಿ? ಪಾರ್ಟಿಂಗ್, ಕ್ಲಬ್ಬಿಂಗ್, ಪಬ್ಬಿಂಗ್. ರೇಸ್ಗೆ ಹೋಗ್ಬೇಕು ಗುರುಗಳೇ, ಅವನ್ 4 ಕುದುರೆ ಮೇಲೆ ಬಾಜಿ ಕಟ್ಟಿದ್ರೆ, ಕೆಸಿನೋಗಿ ಹೋಗ್ಬೇಕು ಗುರುಗಳೇ. ಹಾಲಿಂದ ಹಾಲಿಗೆ, ನೀರಿಂದ ನೀರಿಗೆ. ಯಾರು ಸ್ವಯಾಜಿತವಾಗಿ ಕಷ್ಟಪಟ್ಟು ಸಂಪಾದನೆ ಮಾಡಿದವನು ಈ ಥರ ಮಾಡೋಲ್ಲ, ಹೋಗಲ್ಲ ಅಂತ ಆಲೋಚನೆ ಬರೋಲ್ಲ. ಧನಸ್ಸು ಆ ಥರದ್ದು ವಿಪರೀತ ಸುಖ, ವಿಪರೀತ ಸಿಹಿ. ದೇವರು ನಮಗೆ ಕೊಟ್ಟಿರುವುದೇನಕ್ಕೆ ಯೋಚನೆ ಮಾಡಿ. ಈ ಬುದ್ಧಿ, ವಿದ್ಯಾ, ಜ್ಞಾನ, ಅಲ್ಪ ಬುದ್ಧಿ ಮಾಡಿಟ್ಕೊಂಡಿದೀವಿ, ಅಲ್ಪ ಜ್ಞಾನ ಮಾಡ್ಕೊಂಡು ಎಡವಟ್ಟು ಮಾಡ್ಕೋತೀವಿ. ಹುಷಾರ್ ಧನಸ್ಸು. ಮಕರ ರಾಶಿ. ದೂರ ಪ್ರಯಾಣ, ದೂರದ ಕೆಲಸ, ದೂರದ ವ್ಯವಹಾರದಲ್ಲಿ ಸ್ವಲ್ಪ ಪ್ರಯಾಸ, ದೂರದವರ ವಿಚಾರ ಸ್ವಲ್ಪ ಟೆನ್ಷನ್ ತುಂಬಿಸುತ್ತೆ. ತಲೆಗೆ ಹತ್ತಿಸ್ಕೋಬೇಡಿ. ಬಟ್ ಸ್ತ್ರೀಯರಿಗೆ ಸಂಬಂಧಿತ ವೃತ್ತಿ, ಉದ್ಯೋಗ, ಸಂಗಾತಿಯಿಂದ ಸಹಕಾರ, ಗಂಡನಿಂದ ಸಹಕಾರ, ಹೆಂಡತಿಯಿಂದ ಸಹಕಾರ, ಇವೆಲ್ಲವನ್ನು ನೋಡತಕ್ಕಂಥ ಅದ್ಭುತವಾದಂಥ ಒಂದು ದಿನವಾಗಿರುತ್ತೆ. ಚೆನ್ನಾಗಿದೆ. ಕುಂಭರಾಶಿ. ಲಾಭಂ, ಅನಿರೀಕ್ಷಿತ ಲಾಭಗಳು ಬರ್ತವೆ. ಚೆನ್ನಾಗಿದೆ. ವೈದಿಕ, ಆಗಮ, ಜ್ಯೋತಿಷ್ಯ, ಪುಣ್ಯ ಕಾರ್ಯ, ದಾನ ಕಾರ್ಯ, ಧರ್ಮ ಕಾರ್ಯ, ಮದುವೆಗಳು ಮಾಡಿಸೋದು, ವೃದ್ಧಾಶ್ರಮ, ಅನಾಥಾಶ್ರಮ, ಸ್ತ್ರೀಯರಿಗೆ ಸಂಬಂಧಿತ ವೃತ್ತಿ, ಉದ್ಯೋಗಗಳು, ಅದ್ಭುತ ಪ್ರಗತಿ. ಮೀನರಾಶಿ. ಕುಂಭದ್ರೋಣ ಮಳೆ, ವಿಪರೀತ. ಹಾಗೆ ಸ್ವಲ್ಪ ಟೆನ್ಷನ್ಸ್ ಇರುತ್ತೆ. ಸ್ತ್ರೀಯರ ಬಳಿ ಹುಷಾರು, ಪರಪುರುಷರ ಬಳಿ ಹುಷಾರು. ಬಿಸ್ನೆಸ್ ಸೀಕ್ರೆಟು, ವ್ಯವಹಾರದ ಸೀಕ್ರೆಟ್, ಅಯ್ಯೋ ಅವ್ರು ಹೇಳ್ಕೊಳಕ್ ಬರ್ತಾರೆ. ನೀವು ಬೆಳೆದು ನೋಡಿ. ಇರುವೆ ಇಲ್ಲಿ ನೋಡಿ, ಒಂದಿಷ್ಟೇ ಬೆಲ್ಲ ಇಟ್ಟು ಟೇಬಲ್ ಮೇಲೆ ಹೋಗಿ ಡಬ್ಬಿಲಿಟ್ಟಿರಿ, ಅದು ಗೊತ್ತಾಗಲ್ಲ. ನೀವು ಟೇಬಲ್ ಮೇಲೆ ಬೆಲ್ಲ ಇಡಿ, ಎಷ್ಟು ಇರುವೆಗಳು ಸುತ್ತಕೋತಾವೆ ನೋಡಿ. ಒಂದು 10 ನಿಮಿಷದಲ್ಲಿ ತಾನಾಗಿ ಗೊತ್ತಾಗ್ತದೆ. ಪ್ರಕೃತಿಯ ನಿಯಮ. ಗೆದ್ದ ಮೇಲೆ ಊರೆಲ್ಲ ನೆಂಟ್ರೆ, ರಾಗಿ ಕಲ್ ಬೇಯಿಸ್ತಿದ್ರೆ ಜಾಗ್ರತೆ. ಟ್ರೈ ಟು ಕೀಪ್ ಯುವರ್ ಸೀಕ್ರೆಟ್ಸ್ ಆಸ್ ಮಚ್ ಆಸ್ ಲೋ. ಯಾಕಂದ್ರೆ ಅಷ್ಟಮಾಧಿಪತಿ ಆತ ದಶಮದಲ್ಲಿರೋದನ್ನ ನಿಮ್ಮ ವೃತ್ತಿ, ನಿಮ್ಮ ಹಣಕಾಸು ಲೆಕ್ಕಾಚಾರಗಳ ಮೇಲೆ ಯಾರ್ದೋ ಕಣ್ಣಿರುತ್ತೆ. ಎಲ್ಲೂ ಹೇಳ್ಬೇಡಿ. ಎಲ್ಲಿ ಹೋಗ್ತಿದ್ದೀರಾ, ಎಲ್ಲಿ ಬರ್ತಿದ್ದೀರಾ, ಏನ್ ಮಾಡ್ತಿದ್ದೀರಾ, ಎಲ್ಲವನ್ನ ಸೀಕ್ರೆಸಿ ಮೈಂಟೈನ್ ಮಾಡಿ ಗೆಲುವು. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.